ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ನಮ್ಮ ಪ್ರಖ್ಯಾತ ನಿರ್ದೇಶಕರಾಗಿರುವಂತಹ ದುನಿಯಾ ಸೂರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಂಗಾಯಣ ರಘು ಅವರು, ಹಾಗೆ ಖ್ಯಾತ ನಟರಾಗಿರುವಂತಹ ಗೋಪಾಲಕೃಷ್ಣ ದೇಶಪಾಂಡೆ ಅವರು ವೇದಿಕೆ ಮೇಲೆ ಬರಬೇಕು. ಶಾಕಾಹಾರಿ ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಾಜೇಶ್ ಕಿಲಂಬಿ ಅವರು, ಹರಾಗಿರುವಂತಹ ಯುವ ನಿರ್ದೇಶಕರಾಗಿರುವಂತಹ ಸಂದೀಪ್ ಸುಂಕದ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ. ಸರ್, ಏನ್ ಅನ್ಸ್ತಾ ಇದೆ? ನಮ್ಮ ತಾಯಣಿಗೂ ಗೊತ್ತಿಲ್ಲ ಏನು ಮಾಡ್ತಾರೆ. ಅದೇ ಈಗ ಆ ಬೋರ್ಡ್ದೇ ಗೊತ್ತ, ಶಾಕಾಹಾರಿ ಬಗ್ಗೆ ಗೊತ್ತು ನನಗೆ, ಈ ಬೋರ್ಡ್ ಬಗ್ಗೆ ನಮ್ಮ ತಾಯಣಿಗೂ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ತಿಳಿಸ್ತಾ ಇದ್ದೀವಿ. ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ದಯವಿಟ್ಟು ಬಂದು ಅನ್ವೀಲ್ ಮಾಡಬೇಕು. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಇವತ್ತು ರಂಗಾಯಣ ರಘು ಅವರಿಗೆ ಒಂದು ವಿಶೇಷವಾದಂತಹ ಬಿರುದನ್ನ ನೀಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ. ಇನ್ನು ಮೇಲೆ ರಂಗಾಯಣ ರಘು ಅವರು ರಂಗಾಯಣ ರಘು ಮಾತ್ರ ಅಲ್ಲ, ಅಭಿನಯಾಸುರ ರಂಗಾಯಣ ರಘು. ಅಭಿನಯಾಸುರ ರಂಗಾಯಣ ರಘು. ಜೋರಾದ ಚಪ್ಪಾಳೆ. ಇವಾಗ ಹೇಳಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಈ ಥರದ್ದು ಇದಕ್ಕೆ ಏನಪ್ಪ, ರಾಜ್ಕುಮಾರ್ ಅವ್ರ ಮನಸ್ಸಲ್ಲಿ ನಿಲ್ತಾರೆ, ಯಾಕಂದರೆ ಅಷ್ಟು ಅವ್ರಿಗೆ ಸಿಕ್ಕಿದೆ. ಎಲ್ಲ ಸ್ಟಾರ್ಗಳು ಬಂದಿದೆ. ನಾನು ಸುಮ್ಮನೆ ಇದನ್ನೆಲ್ಲ ಒತ್ಕೊಂಡೆಲ್ಲ ನಾನು ಬೇಡ ಅಂತ ಹೇಳಿದೆ ಅವ್ರಿಗೆ. ಬೇಡಪ್ಪ, ನಂಗೆ ಅವೆಲ್ಲ ಏನು ಬೇಡ ನಾನು ಅಂತ ಹೇಳಿದೆ. ಪ್ರೀತಿ ಅಷ್ಟೇ. ಥ್ಯಾಂಕ್ ಯು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಿದ್ದ ಹಾಗೆ ಇವಾಗ ಒಂದು ಚಿಕ್ಕ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ರಂಗಾಯಣ ರಘು ಅವರಿಗೆ. 250ರಿಂದ 300 ಸಿನಿಮಾಗಳವರೆಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳಲ್ಲಿ ನಟಿಸಿರುವಂತಹದ್ದು, ಸಾಕಷ್ಟು ನಾಟಕಗಳಲ್ಲಿ ನಟಿಸಿರುವಂತಹ ರಂಗಾಯಣ ರಘು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ಒಂದು ಸಂದರ್ಭ. ಪ್ರತಿ ಬಾರಿ ನಾವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥವ್ರನ್ನ ನೋಡ್ತೀವಿ, ಹಾಗೆ ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿರುವಂಥವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಸಿನಿಮಾ ಅಥವಾ ನಾವು ರಂಗಭೂಮಿ ಅಂತ ಹೇಳಿದಾಗ ಮಾಡುವಂಥ ಪ್ರತಿ ಪಾತ್ರವೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರ ಅಂತ ಹೇಳಿ ರೆಕಗ್ನಿಷನ್ ಪ್ರತಿಯೊಂದು ಆರ್ಟಿಸ್ಟ್ಗೆ ನಾವು ಕೊಡಬೇಕಾಗಿರುವಂಥದ್ದು. ತುಂಬಾ ಖುಷಿ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಸರ್ ದಯವಿಟ್ಟು ಕುತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಒಂದು ಚಿಕ್ಕ ಸನ್ಮಾನ. ಮಂಗಳಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ರಂಗಾಯಣ ರಘು ಅವರ ಧರ್ಮಪತ್ನಿ, ಸಂಚಾರಿ ಥಿಯೇಟರ್ನಲ್ಲಿ ಇದ್ದಂಥವರು, ನಾಟಕಕಾರರು, ರಂಗಭೂಮಿ ಕಲಾವಿದರು, ಒಬ್ಬ ಆದರ್ಶ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂಥ ಒಂದು ಮರೆಯಕ್ಕೆ ಆಗದೆ ಇರುವಂತಹ ದಿನ ರಂಗಾಯಣ ರಘು ಹಾಗೆ ನಿಮ್ಮ ಬದುಕಿನಲ್ಲಿ ಅಂತ ಹೇಳ್ಬೋದಾದಂತಹ ಒಂದು ಕ್ಷಣ ಇದು. ದಯವಿಟ್ಟು ನೀವು ಕುತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಗೆ ಅವರ ಮಗಳು ಚುಕ್ಕಿ. ಜೋರಾದ ಚಪ್ಪಾಳೆ. ರಂಗಾಯಣ ರಘು ಅವರದ್ದು ದೊಡ್ಡ ಕುಟುಂಬ, ಆದ್ರೆ ಅವರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈಗ ಈ ಚಿಕ್ಕ ಕುಟುಂಬ. ದಯವಿಟ್ಟು ಆಸೀನರಾಗಬೇಕಾಗಿ ಕೇಳ್ಕೊಳ್ತೀನಿ ಸರ್. ಹಾಗೆ ಒಂದು ಚಿಕ್ಕ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರುವಂಥದ್ದು ಚಿಕ್ಕ ಸನ್ಮಾನ ಅಂತ ಹೇಳ್ಬೋದು, ಆದರೆ ಅದರ ಬೆಲೆ ಪ್ರೈಸ್ಲೆಸ್ ಅಂತ ಹೇಳ್ತೀವಿ ಅಲ್ವಾ, ಹಾಗೆ ಅವರಲ್ಲಿ ತುಂಬಾ ಇಷ್ಟಪಡುವಂತಹ ವಿಚಾರ ಅಂತ ಹೇಳಿದ್ರೆ, ರಂಗಾಯಣ ತಂಡದಲ್ಲಿರ್ಬೇಕಾದ್ರೆ ಸಾಕಷ್ಟು ಊರುಗಳನ್ನೆಲ್ಲ ಸುತ್ತಾಡ್ತಾ ಇದ್ರಂತೆ. ಹಾಗೆ ಪ್ರತಿ ಊರು ನೀರಿನ ಜೊತೆಗೆ ಆ ಹಳ್ಳಿಯ ಆ ಊರಿನ ಸೊಗಡನ್ನ ಆಸ್ವಾದಿಸ್ತಾ ಪ್ರತಿ ಪಾತ್ರದಲ್ಲೂ ಅವರು ನಟಿಸಿರುವಂತಹ ಪ್ರತಿ ಪಾತ್ರದಲ್ಲೂ ಕೂಡ ಆ ಭಾಷೆನ, ಕನ್ನಡದ ಆ ಡೈಲಾಗ್ಸ್ಗಳನ್ನ, ಭಾಷೆಯನ್ನ ತರುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಡೈರೆಕ್ಟರ್ಸ್, ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರಿಗೆ ಮನಪೂರ್ವಕವಾಗಿ ಸನ್ಮಾನ
ಸಾಕಷ್ಟು ಯಶಸ್ಸು, ಆಯಸ್ಸು, ಆರೋಗ್ಯ, ಸಂಪತ್ತು, ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಾಕಾಹಾರಿ ತಂಡದಿಂದ ಈ ವಿಶೇಷವಾದಂತಹ ಬಿರುದು ಅಭಿನಯಾಸುರ ರಂಗಾಯಣ ರಘು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನೆನಪಿಸ್ಕೊಳ್ತಾ, ಹಾಗೆ ಮತ್ತಷ್ಟು ಕೆಲಸಗಳು ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಿಂದ ಆಗೋದಿದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಆಶಿಸ್ತಾ, ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇದೆ ಅಂತ ಹೇಳ್ತಿದ್ದ ಹಾಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್. ಹಾಗೆ ಸನ್ಮಾನ ಮಾಡಿದಂತಹ ನಮ್ಮ ಇವತ್ತು ಇಷ್ಟು ನಾನು ದಾರಿಯನ್ನ ನಡ್ಕೊಂಡು ಬಂದಿದ್ದೀನಿ, ಪ್ರಯಾಣ ಮಾಡಿದ್ದೀನಿ ಚಿತ್ರರಂಗದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಜನ ಕಾರಣ ಅಂತ. ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ದುನಿಯಾ ಸೂರಿ ಅವರು, ಪ್ರಖ್ಯಾತ ನಿರ್ದೇಶಕರು. ಆ ಚಿತ್ರದಿಂದ ಮುಂದೆ ನೀವು ಬಂದಂತಹ ಪಥ ಏನಿದೆ ಮತ್ತೆ ಹಿಂತಿರುಗಿ ನೋಡೇ ಇಲ್ಲ. ಹಾಗೆ ನಮ್ಮ ನಿರ್ದೇಶಕರಾಗಿರುವಂತಹ ದುನಿಯಾ ಸೂರಿ ಅವರು ಏನಾದರೂ ಮಾತಾಡ್ಬೋದಾ? ಸೊ ನಿಮ್ಮನ್ನು ಮಾತಾಡಿಸ್ತೀನಿ ನಾನು ಅಲ್ಲಿ ತನಕ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಏನಾದರೂ ಈ ರೀತಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಿರ್ದೇಶಕ ಅಂತ ಏನಾದರೂ ಕರೀತಾರೆ ಅಂದರೆ ಇದರಿಂದ ಅಂದರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗಲ್ಲಿ ನಾವು ಯೋಗರಾಜ್ ಮತ್ತು ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘುವಣ್ಣ ಸಿಗ್ತಾರೆ. ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರೆಗೂ ಕಂಟಿನ್ಯೂಸ್ ಆಗಿ ನಾನು ರಘುವಣ್ಣನ ಜೊತೆನೇ ಇದ್ದೀನಿ. ಅಂದರೆ ಈ ನಡುವೆ ಕೆಲವು ಪಾತ್ರಗಳಿಲ್ಲ, ಅಣ್ಣ ಮಾಡೋ ಅಂಥದ್ದಿಲ್ಲ ಅಂತ ಬಿಟ್ಕೊಡ್ತೀನಿ. ಏನು ಒಂದು ವಿಶೇಷ ಅಂದರೆ ಇವಾಗ ಸಂದೀಪ್ ಇದ್ದಾರೆ ಪಕ್ಕದಲ್ಲಿ. ಇಲ್ಲಿ ರಘುವಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು. ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ, ಅಂದರೆ ನನಗೆ ತುಂಬ ಧೈರ್ಯ. ರಘುವಣ್ಣನಿಗೆ ಏನಾರ ಬರೆದ್ರೆ ನಾನು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಆದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಡುತ್ತೆ ನಮಗೆ. ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದರೆ ಗುರು. ಇವಾಗ ಯೋಗರಾಜು ಸರ್ ಎಲ್ಲ ನಮಗೆ ಗುರು ಅಂತ ಹೀಗೆ ಅನ್ನೋದು ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ. ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ, ಅವರ ಅನುಭವಗಳು ಹೇಳ್ತಾರೆ, ಎದುರ್ಕೋಬೇಡ ಅಂತಾರೆ. ಈಗಲೂ ನಡುತ್ತಾ ಇದ್ದೀನಿ ಅವ್ರ ಪಕ್ಕ. ಅಂದರೆ ನಾವು ಆ್ಯಕ್ಷನ್ ಕಟ್ಟಿ ಹೇಳ್ಬೋದು, ಆದರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು, ಇವ್ರನ್ನೆಲ್ಲ ರೋಡಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಅಪ್ಪು ಸರು, ಇವರು ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಮಾಡಿದ್ದೀವಿ ನಾವು. ಅವೆಲ್ಲವೂ ಒಬ್ಬನಿಂದ ಆಯಿತಾ ಅಂದರೆ ಇಲ್ಲ, ಎಲ್ಲ ಸೇರಿಕೊಂಡು ಅದರಲ್ಲಿ ಪಾತ್ರ ಮಾಡೋನೊಬ್ಬ ಇದ್ದಾರಲ್ಲ, ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ. ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು. ಅಂದರೆ ನಮ್ಮ ಬರವಣಿಗೆನ ತರೋದಿದೆಯಲ್ಲ ಸ್ಕ್ರೀನ್ಗೆ, ಅದು ಇವಾಗ ಸಂದೀಪ್ಗೂ ಆ ಫೀಲ್ ಆಗಿರುತ್ತೆ. ಬರ್ಕೊಂಡಿದ್ನ ಈ ವ್ಯಕ್ತಿ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ಅದು ತುಂಬ ವಿಷಯಗಳು ನನ್ನಲ್ಲಿ. ಅಂದರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರೆದ್ರಿ, ಏನು ಮಾಡಿದ್ರಿ ಅಂದರೆ ಇಲ್ಲ, ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ, ಅದನ್ನು ಮಾಡ್ದ. ನಮಗದು ಅದನ್ನು ಓಕೆ ಮಾಡಿದ್ದು ಹೆಂಗೆ ಅಂದರೆ ಹಣ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಹಣ ಸ್ವಲ್ಪ ಕಡಿಮೆ ಆಯಿತು, ಇಷ್ಟೇ ನಾವು ಮಾಡಿದ್ದು. ಅದಕ್ಕೆ ತಂದು ಇಲ್ಲಿ ನಿಲ್ಲಿಸ್ತಿದ್ದಾರೆ. ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ರಘು ಸರ್ಗೆ ಆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ, ಅಂದರೆ ಕಣ್ಣು ತುಂಬಿದೆ, ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ನನಗನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಲಿಲ್ಲ. ನಾವು ಎಷ್ಟೋ ಸಲ ಯೋಗರಾಜ್ ಸರ್ ಹತ್ರ ಮಾತಾಡ್ತಿದ್ವಿ, ಅಥವಾ ದೊಡ್ಡ ಡೈರೆಕ್ಟರ್ಗಳು ಅಂತ ಕರೆಸ್ಕೊಂಡು ನಮಗೆ ಒಂಥರ ಅನಿಸುತ್ತೆ, ಇಲ್ಲ ನಾವು ಬಳಸ್ತಾ ಇಲ್ವೇನೋ, ಅವ್ರಿಗೆ ತಕ್ಕಂಥ ಪಾತ್ರ ಬರೋಕ್ಕೆ ಆಗ್ತಿಲ್ವೇನೋ ಅಂತೆಲ್ಲ.
ಬಟ್ ಅದು ಕಲೆ ಯಾವತ್ತೂ ಬಿಡಲ್ಲ. ಈಗ ಸಂದೀಪ್ ತಿರ್ಗಾ ಹೇಳೋದು ನಿಲ್ಲಿಸ್ತಾರೆ, ಅದು ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ನನ್ನ ಈ ಸಮಾರಂಭಕ್ಕೆ ಕರೆದಂಥ ಈ ಟೀಮ್, ಶಾಕಾರಿ ಟೀಮ್, ಮತ್ತು ಎಲ್ಲರಿಗೂ, ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಯ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ನಾನಿವಾಗ ಮಂಗಳ ಮೇಡಮ್ನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ನಾಟಕಕಾರರು, ರಂಗಭೂಮಿ ಕಲಾವಿದೆ, ಈ ಕ್ಷಣದಲ್ಲಿ ನಿಮಗೇನು ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆ. ಒಂದು, ನೀವೆಲ್ಲರೂ ಹೇಳ್ತಿದ್ದೀರಾ ಎಷ್ಟು ಭಿನ್ನ ಭಿನ್ನವಾದ ಪಾತ್ರಗಳನ್ನು ಮಾಡಿದ್ದಾರೆ ಅಂತ ಎಲ್ಲ. ಹೌದು, ಆದರೆ ನೀವು ಯಾರೂ ನೋಡದೇ ಇದ್ದಂತಹ ಇನ್ನೂ ಹಲವಾರು ಭಿನ್ನ ಪಾತ್ರಗಳನ್ನು ಅವರ ರಂಗಭೂಮಿಯಲ್ಲಿ ಮಾಡಿದರು. ಸೂರಿ ಸರ್ ಅವರು ಹೇಳಿದಂಗೆ ಅವರು ಇನ್ನೂ ವಿಭಿನ್ನ ಪಾತ್ರಗಳನ್ನು ಮಾಡುವಂತಹ ಅವಕಾಶಗಳು ಅವ್ರಿಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೆ. ಕೆಲವೊಂದ್ಸಲ ಮನಸ್ಪೂರ್ವಕವಾಗಿ ವಿಶ್ ಮಾಡುವಂಥದ್ದು, ಆಶಿಸುವಂಥದ್ದು ಅಷ್ಟೇ ಸಾಕಾಗುತ್ತೆ ಅಲ್ವಾ? ಎಷ್ಟೋ ಸಲ ಅಲ್ವಾ ಸರ್? ಹೌದು, ಅದನ್ನು ಬಾಯ್ಬಿಟ್ಟು ಹೇಳ್ದಿರಾನು ಅಂದ್ಕೊಳ್ತೀವಲ್ಲ ಪ್ರತಿದಿನ, ಅಷ್ಟೇ ಸಾಕು ಅನ್ಸುತ್ತೆ. ಸರ್, ರಂಗಾಯಣ ರಘು ಸರ್, ಒಂದು ವೇಳೆ ಮೇಡಮ್ ಅವ್ರು ಹೇಳಿಲ್ಲ ಅಂದರೆ ನಿಮಗೆ ಈ ಮಾತು ನೆನಪಿರಲಿ ಅಷ್ಟೇ. ರೈಟ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಅಭಿನಯಾಸುರ ರಂಗಾಯಣ ರಘು ಅವರು ಇವತ್ತಿನಿಂದ ಅಭಿನಯಾಸುರ ರಂಗಾಯಣ ರಘು ಅವರು ಆಗ್ತಾ ಇದ್ದಾರೆ, ರಂಗಾಯಣ ರಘು ಅವರು. ಸೊ ಹೇಗೆ ಅನಿಸುತ್ತೆ ನಿಮಗೆ ಈ ಕ್ಷಣದಲ್ಲಿ? ಸಂತೋಷ ಆಗುತ್ತೆ, ಹೌದು, ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು ಸಲ ಫ್ಲ್ಯಾಶ್ ಬ್ಯಾಕ್, ಒಂದು ಸಲ ನಿಮ್ಮ ಇಡೀ ಜರ್ನಿಯನ್ನು ಕನ್ನಡ ಚಿತ್ರರಂಗ, ರಂಗಭೂಮಿ ಅಂತೆಲ್ಲ ಯೋಚನೆ ಮಾಡಿದಾಗ ಏನು ಅನಿಸುತ್ತೆ? ಆ್ಯಕ್ಚುಲಿ ನಾ ಹಿಂದೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈ ಬಿರುದು ಬಾವಳಿಗಳು ನಮ್ಗೆ ಆಗ ಬರಲ್ಲ. ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು, ನನಗೂ ಗೊತ್ತಿರೋದು. ಹಾಗಾಗಿ ಆ ಬಿರುದು ಸಿಗದೇ ಇರಲಿ, ಕೆಲಸ ಮಾಡ್ಕೊಂಡು ನಮ್ಮ ದಾರಿಯನ್ನು ಕ್ರಮಿಸೋದಷ್ಟೇ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್, ಇವಾಗ ರಂಗಾಯಣ ರಘು ಅವರಿಗೆ ನಿಮಗೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಹೇಗೆ ಅನಿಸ್ತಾ ಇದೆ? ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಶರಣೋ. ನನಗೆ ಇನ್ನೂ ಭಾಳ ಖುಷಿಯಾಗಿದ್ದ ವಿಚಾರಪ್ಪ ಏನಂತಂದರೆ, ನನಗೆ ಶಾಶ್ವತವಾಗಿ ನನ್ನ ಒಟ್ಟು ಈ ಸಾಂಸ್ಕೃತಿಕ ಜೀವನದಲ್ಲಿ ನನಗೆ ತುಂಬ ಅಮೂಲ್ಯವಾದಂಥ ನೆನಪುಗಳು ಕೊಟ್ಟಂಥ ಒಂದು ಸೂರ್ಯ ಅವರು, ಆಮೇಲೆ ಇನ್ನೊಂದು ಪುನೀತ್ ಸರ್, ಅಶ್ವಿನಿ ಮೇಡಮು ಅವ್ರ ಸಮ್ಮುಖದಲ್ಲಿ ಇದಾಗಿದ್ದು ನನಗೆ ಭಾಳ ಸಂತೋಷ ಆಗ್ತಿದೆ. ಹಾಗಂತಂದರೆ ಹೌದು, ನಾನು ಅಲ್ಲಿ ಇಂಡಸ್ಟ್ರಿಗೆ ಬಂದು ಸುಮಾರು 35 ವರ್ಷ ಆಗ್ತಾ ಬಂತು. ನಾನು ಒಂದೇ ಒಂದು ಸಿನಿಮಾಕ್ಕೋಸ್ಕರ ಬಂದವನು. ಯಾಕೆಂತಂದರೆ ಅಷ್ಟುವರೆಗೂ ಸುಮಾರು 94ರಿಂದ 2001ವರೆಗೂ ನಾನು ಮಾಡಿ ಸಿನಿಮಾ ನಾನು ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಡ್ತಿದ್ದೆ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ. ಅವು ನಾವು ಕಾಣ್ತಿರಲಿಲ್ಲ, ಆಗಾಗ ಅನ್ನೋದು ಹೋಗ್ಬಿಡ್ತಾ ಇದ್ದೆ. ನಮ್ಮ ಊರವರೆಲ್ಲನೂ ಅಲ್ಲಂದರೆ ಯಾವುದು ಮಾಡಿಲ್ಲ, ಸುಮ್ಮನೆ ಯಾವುದ್ರಾಗಲ್ಲ, ಹಂಗೆ ಹೋಗಿ ಪಾಸ್ ಆಗೋದಾಗ ನೀನು ಹೇಳ್ತೀಯ ಅಂತ ನನ್ನ ರೇಗಿಸಿದ್ರು. ಅವಾಗ ಒಂದು ಸ್ವಲ್ಪ ಕಿಚ್ಚು ಬಂತು ನನಗೆ, ಒಂದಾದ್ರು ಮಾಡೋಣ ಅಂತೇಳಿ. ಆ ಒಂದಕ್ಕೆ ಆಸೆ ಪಟ್ಟೆ. ಅಲ್ಲಿಂದ ದಮ್ಮಿಂದ ಶುರುವಾಯಿತು. ಹಿಂಗೆಲ್ಲ ಆಗೋದಕ್ಕೆ ಒಂದು ನಮಗೆ ವಿದ್ಯೆ ಕಲಿಸಿದಂಥ ರಂಗಭೂಮಿ ಗುರುಗಳು ಬಿ ವಿ ಕಾರಂತರಾಗ್ಬೋದು, ಅಲ್ಲಿ ನನ್ನ ಜಯದೀಪ್ ಜೋಶಿ ಅವರು, ರಘುನಂದನ್, ಗಂಗಾಧರ ಸ್ವಾಮಿ, ದ್ವಾರಕನಾಥ್, ಅಂಜು ಸಿಂಗು, ಇವರು ಬಸಲಿಂಗಯ್ಯ ಅವರು, ಇವರು ನಮ್ಮ 6 ವರ್ಷ 24 ಗಂಟೆನೂ ರಂಗಾಯಣದಲ್ಲಿ ನಮ್ಮ ಜೊತೆಲಿದ್ದು, ನಮ್ಮನ್ನು ತಿದ್ದಿ, ನಮ್ಮನ್ನು ತೀಡಿ, ಬದುಕನ್ನು ಬರೀ ನಮ್ಮ ನಟರನ್ನ ಅಷ್ಟೇ ಅಲ್ಲದೆ ನಮ್ಮನ್ನೊಬ್ಬರನ್ನ ನಿಜವಾಗ್ಲೂ ಒಂದು ರೀತಿ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟಂಥವ್ರು. ಒಂದು ಸಮಾಜ ಅಂದ್ರೇನು, ಮನುಷ್ಯ ಅಂದ್ರೇನು, ಪರಿಸರ ಅಂದ್ರೇನು, ಪ್ರಾಣಿಗಳೇನು, ಇಲ್ಲೆಲ್ಲವೂ ಸಮಾನವಾಗಿತ್ತು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು. ನಾನು ರಂಗಾಯಣಕ್ಕೆ ನಾನು ಎಷ್ಟು ನಾನು ನೆನಪಿಸ್ಕೊಂಡ್ರು ಸಾಲದು. ಅದಾದಮೇಲೆ ನಾನು ಸಿನಿಮಾಗೆ ಆದಮೇಲಿಂದ ನನಗೆ ಮತ್ತೆ ನಮ್ಮ ಕನ್ನಡ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನಾನು ಸುಮಾರು 350 ಸಿನಿಮಾ ಆಗಿದೆ ನಂದು. ಎಲ್ಲರಿಗೂ ನನಗೆ ಹೇಳ್ತೀನಿ, ಏನು ಗೊತ್ತಿಲ್ಲ, ನಾನು ಇಂಥದ್ದೇ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ. ಪ್ರಾರಂಭದಲ್ಲಿ ನನಗಿತ್ತದು ಈ ಥರದ್ದು ಕರ್ಣ ಮಾಡಬೇಕು, ಆಮೇಲಿಂದ ಈ ರಾಕ್ಷಸ ಪಾತ್ರಗಳು ಮಾಡಬೇಕು ತುಂಬ. ಯಾಕಂದರೆ ನಿಮಗೆ ಗೊತ್ತು, ರಾಜ್ಕುಮಾರ್ ಅವರು 200ನೇ ಸಿನಿಮಾದಲ್ಲಿ ಅಷ್ಟೊತ್ತಿಗಾಲೇ ಇವರು ದೈವತ್ವಕ್ಕೆ ಏರಿದ್ರು. ಅಂಥ ಟೈಮಲ್ಲಿ ನಾನೊಂದು ರಾಕ್ಷಸ ಪಾತ್ರ ಮಾಡ್ತೀನಿ, ಹಿರಣ್ಯಕಶಿಪುದು ಅಂತಂದರೆ ಅವ್ರದ್ದು ಒಳಗಿನ ನಟ ಹೆಂಗಿದ್ದಂತೆ.
ಅಂದರೆ ಅವ್ರನ್ನ ನಿಜವಲ್ಲ ಆ ಟೈಮ್ಗೆ ಅದನ್ನು ಇಲ್ಲಪ್ಪ ಎಲ್ಲ ದೇವ್ರ ಥರನೇ ಮಾಡ್ಕೊಂಡಿರ್ಬೋದಿತ್ತು. ಇಲ್ಲ ಅವಾಗೊಂದು ರಾಕ್ಷಸ ಪಾತ್ರ ಮಾಡ್ತಾರೆ, ಅದು ಅಪ್ಪು ಸರ್ ಜೊತೆ ಕಾಂಬಿನೇಷನ್ ಆ ಸಂದರ್ಭಗಳಾಗ್ಬೋದು. ಆಮೇಲಿಂದ ಯಾರು ಭಾರತೀಯ ಚಿತ್ರರಂಗದಲ್ಲಿ ಯಾರನ್ನು ಎಲ್ಲ ಈಶ್ವರ ವಿಷ್ಣು ವರ ಕೊಡೋ ಪಾತ್ರನೇ ಮಾಡೋದು ಎಲ್ಲ ಅಂದರೆ ನಾವು ಕೊಡ್ತಾ ಇದ್ದೀವಿ ಏನಪ್ಪ ಅದು ಭಕ್ತಿ ಪಾತ್ರದಲ್ಲಿ ಕುಗ್ಗಿ ಬೇಡೋಂಥ ಪಾತ್ರ ಮಾಡಿದ್ದು ರಾಜ್ಕುಮಾರ್ ಅವರು ಒಬ್ಬರೇ. ಯಾರು ದೀನವಾಗಿ ಬೇಡಿಕೊಂಡು ನೀನಿದೆಯಾ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೋ ಪಾತ್ರಗಳು ನಿಜವಾಗ್ಲೂ ಎಲ್ಲರಿಗೂ ಕೊಡೋದೆ. ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಈ ಥರದ್ದೇ ಮಾಡಿದ್ದು. ಆದರೆ ರಾಜ್ಕುಮಾರ್ ಹಂಗೆ ಅಷ್ಟೊಂದು ವೆರೈಟಿಗಳು ಮಾಡ್ಬೋದು. ಯಾಕೆಂತಂದ್ರೆ ಅವ್ರು ಕಾಳಿದಾಸ ಆಗ್ಬೋದು, ಇನ್ನು ಬೇರೆ ಥರದ ಬಂಗಾರ ಪಂಜರ ಆಗ್ಬೋದು, ಎಲ್ಲ ಥರದನ್ನು ಎಲ್ಲೋ ಒಂದು ಎಲ್ಲರಿಗೂ ಒಂಥರ ಆದರ್ಶವಾಗಿ ನಿಲ್ತಾರೆ ರಾಜ್ಕುಮಾರ್ ಅವರು. ಆದರೆ ಇದು ನಾನು ಈ ಸದ್ಯಕ್ಕೆ ಪುಣ್ಯಕ್ಕೆ ಏನೋ ಸ್ವಲ್ಪ ಉಳಿಸೋಗಿದೆ ಅಂದರೆ ಏನು ಉಳಿಸಿಲ್ಲ, ಎಲ್ಲ ಥರದ್ದು ಮಾಡಿಬಿಟ್ಟಿದ್ದಾರೆ. ಹಾಗಾದಾಗ ಹೌದಪ್ಪ ನಮ್ಗೆ ಈ ಥರದ್ದು ಏನೋ ಡೈರೆಕ್ಟರ್ ನಮಗೆ ಈ ಥರದ್ದೊಂದು ಪಾತ್ರ ಹೇಳಿದಾಗ ನಟನಿಗೆ ಸ್ವಾರ್ಥ, ಸಾತ್ವಿಕ ಸ್ವಾರ್ಥ ಅದೇ ಇರುತ್ತೆ. ಪಾತ್ರ 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 ಆ ಪಾತ್ರ ನಿಜವಾಗ್ಲೂ ಸೂರ್ಯ ಅವರಾಗ್ಬೋದು, ಯೋಗರಾಜ್ ಭಟ್ ಆಗ್ಬೋದು. ನಾನು ಸೂರ್ಯ ಮತ್ತು ಯೋಗರಾಜ್ ಭಟ್ರು ನನಗೆ ನನ್ನ ಜೀವನದಲ್ಲಿ ಯಾಕೆ ನಾನು ಈ ಟೋಪಿ ನನಗೆ ದುನಿಯಾದಲ್ಲಿ ಎಲ್ಲವನ್ನೂ ನನಗೆ ಕೊಡ್ತು. ಇದನ್ನು ಸೂರ್ಯನೇ ಹಾಕ್ಸಿದ್ದು ನಾನು ಯಾಕೆ ಇದ್ರ ಬಗ್ಗೆ ಒಂದು ನೆನಪಾಗುತ್ತೆ. ವಿಶ್ವೇಶ್ವರಯ್ಯನವರು ಅವ್ರಿಗೆ ಇದು ನಮ್ಮ ರಾಜೇಂದ್ರ ಪ್ರಸಾದ್ ಭಾರತ ರತ್ನ ಬರಬೇಕಾದ್ರೆ ಇದನ್ನ ಈ ಟೋಪಿ ತೆಗಿರಿ, ಇದನ್ನು ಹಾರ ಹೋಗ್ತಿಲ್ಲ ಅಂದಾಗ, ಇಲ್ಲ ಇದು ನನ್ನ ಪ್ರೈಡು, ನಾನು ತೆಗಿಯಲ್ಲ ಅಂತಾರಂತೆ. ರಾಜೇಂದ್ರ ಪ್ರಸಾದ್ ಅದನ್ನ ಹಾರನ ಅಗಲ ಮಾಡಿಬಿಟ್ಟು ಹಿಂಗೆ ಹಾಕ್ತಾರೆ. ನನಗೆ ಆ ಥರದ್ದೊಂದು ನನಗೆ ನೆನಪಾಗುತ್ತೆ. ನಮ್ಮ ಕರ್ನಾಟಕದ ಈ ಪ್ರತಿಮೆ ಇದು ನನಗೆ ಸೂರ್ಯ ಕೊಡಿಸಿದ್ದು. ಆಮೇಲೆ ಯೋಗರಾಜ್ ಭಟ್ರು ಆಗ್ಬೋದು, MS ರಮೇಶ್ ಆಗ್ಬೋದು, ಇನ್ನೂ ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಮಾಡ್ತಿರೋ ನಮ್ಮ ಜನಾರ್ದನ್ ಚಿಕ್ಕಣ್ಣ ಆಗ್ಬೋದು. ಈ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದು ಕತೆ ಹೇಳಿದಾಗ ಇವ್ರಿಗೆ ಹೆಂಗಪ್ಪ ಇದು ಬಂತಿದ್ದು ಯೋಚನೆ ಅಂತ ನನಗೆ ಸಂದೀಪ್ ಆಗ್ಬೋದು. ಇವರೆಲ್ಲರಿಗೂ ಎಷ್ಟು ನಾನು ಈ ಋಣ ಜಾಸ್ತಿ ಇದೆ. ಹೆಂಗೆ ನನಗೆ ಅಪ್ಪು ಸಾರ್ದು ಋಣ ಜಾಸ್ತಿ ಇರುತ್ತೋ ಇವತ್ತು ಮೇಡಮ್ ಬಂದಿರೋದು ನನಗೆ ಅಷ್ಟೇ ಖುಷಿ ಆಗ್ತಿದೆ. ನನಗೆ ದೊಡ್ಡ ಮನೆಯದೇ ಒಂದು ದೊಡ್ಡ ಆಶೀರ್ವಾದ. ಅದು ಸತ್ಯ, 100% ಸತ್ಯ. ಅದು ನನಗೆ ದೊಡ್ಡ ಮನೆಯದು. ಯಾಕಂದರೆ ನಾನು ಜಾಸ್ತಿ ಮಾಡಿದ್ದೀನಿ ಅವ್ರ ಜೊತೆಲ್ಲೂ. ಇಡೀ ಎಲ್ಲ ನಟರ ಜೊತೆಗೆ ನಾನು ನಾನು ಪ್ರಾರಂಭ ಆಗಿದ್ದೆ ಸುದೀಪ್ ಅವ್ರ ಜೊತೆಗೆ. ನಾನು ಅದನ್ನು ಮರೆಯೋಂಗಿಲ್ಲ, ಸುದೀಪ್ ಅವ್ರ ಜೊತೆಗೆ ಮಾಡಿದೆ. ಇನ್ನು ನನಗೆ ಕಾಂಬಿನೇಷನ್ ಸಿಕ್ಕಿದ್ದು ಗಣೇಶು ಮತ್ತು ದುನಿಯಾ ವಿಜಯ್ನ ಅದು ಒಂದು ನಾಗಾಲೋಟ ಹೋಗ್ತಾನೆ ಇದೆ. ಆಮೇಲೆ ದರ್ಶನ್ ಅವ್ರ ಜೊತೆಗೆ, ವಿಷ್ಣು ಸಾರ್ ಜೊತೆಗೆ, ರಮೇಶ್ ಅರವಿಂದ್, ಆಮೇಲೆ ಶಿವಣ್ಣ ಅವ್ರ ಜೊತೆಗೆ, ಎಲ್ಲರ ಜೊತೆಗೂ, ಆಮೇಲೆ ಹೊಸ ಹೀರೋಗಳು ಯಾರ್ಯಾರು ಬಂದಿದ್ದಾರೆ ಎಲ್ಲರ ಜೊತೆಗೂ ಈ ಒಂದು ಮತ್ತೆ ನನಗೆ ನೆನಪಿಸಿ ಇದೊಂದು ಆ ಬಿರುದು ನಾನು ಇಲ್ಲ ಇನ್ನೂ ಹೊಸಬ್ರು ಬರಲಿ, ಆ ಥರದ ಸುರರು ಹಸುರರು ಎಲ್ಲ ಬರಲಿ ಅಂತ ಅವ್ರಿಗೆಲ್ಲರೂ ಹೊಸಬ್ರಿಗೆಲ್ಲ ನಾನು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಇದಕ್ಕೆ ನಾನು ನಿಮಗೆ ಅಷ್ಟೇ, ನಾನು ಪ್ರೀತಿಯಿಂದ ಇರ್ತೀನಿ, ಖುಷಿಯಿಂದ ಇರ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಿಮಗೆಲ್ಲರಿಗೂ ಒಂದು ಶರಣು 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 ಶರಣು. ಥ್ಯಾಂಕ್ ಯು. ಪ್ರೀತಿ, ವಿಶ್ವಾಸ, ನೆಮ್ಮದಿ ಹಾಗೆ ಯಶಸ್ಸು ಯಾವಾಗಲೂ ನಿಮ್ಮದಾಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೃತ್ಪೂರ್ವಕ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ನಮ್ಮನ್ನು ಪ್ರೆಸೆಂಟ್ ಮಾಡಿ ನೀವು ಇಲ್ಲಿಗೆ ಬಂದಿದ್ದೀರಿ, ಸಿನಿಮಾವನ್ನು ಕೂಡ ನೋಡಿದ್ದೀರಿ ಅಂತ ಹೇಳಿದ್ರಿ. ಹಾಗೆ ನಿಮ್ಮ ವಿಶಸ್ ಮತ್ತು ಪ್ರೆಸೆನ್ಸ್ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಶಾಕಾಹಾರಿ ಸಿನಿಮಾ, ಇದರ ಟ್ರೈಲರ್ ಕೆಲವು ದಿನಗಳ ಹಿಂದೆ ರಿಲೀಸ್ ಆಗಿತ್ತು. ಸೌಗಂಧಿಕ ಹಾಡು ಕೂಡ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ಸಾಕಷ್ಟು ಸದ್ದನ್ನು ಮಾಡಿದಂತಹ ಹಾಡು ಅದು. ಹಾಗೆ ಐಶ್ವರ್ಯ ರಂಗರಾಜನ್ ಮತ್ತು ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿರುವಂತಹ ಹಾಡು. ಹಾಗೆ ಚೈತ್ರಾ ಜೆ ಆಚಾರ್ ಅವರು ಕೂಡ ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಆ ಹಾಡು ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಆದರೆ ಫೆಬ್ರವರಿ 16ಗೆ ಥಿಯೇಟರ್ಸ್ಗೆ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿನ ಕರ್ಕೊಂಡು ಹೋಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಈ ಒಂದು ಅದ್ಭುತ ಸಿನಿಮಾವನ್ನು ನೋಡೋದಕ್ಕೆ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮೀನ್ವೈಲ್ ಇಡೀ ಈ ಶಾಕಾಹಾರಿ ತಂಡ ಏನಿದೆ, ಮಲೆನಾಡಿನ ತಂಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಮಾರು 95% ಅಷ್ಟು ಶಾಕಾಹಾರಿ ಸಿನಿಮಾ ಮಲೆನಾಡಿನಲ್ಲಿ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಆಗಿರುವಂಥದ್ದು. ಹಾಗೆ ಇದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಸಮಾಜ ಏನನ್ನೇ ನೋಡಿದರೂ ತಮ್ಮ ಮೂಲಕ ನೋಡುತ್ತೆ. ಪ್ರಿಂಟ್ ಮೀಡಿಯಾ ಇರಬಹುದು, ವಿಜುವಲ್ ಮೀಡಿಯಾ ಇರಬಹುದು, ಇವಾಗ ಹೊಸದಾಗಿ ಸೇರ್ಪಡೆ ಆಗಿರೋ ಡಿಜಿಟಲ್ ಮೀಡಿಯಾ ಇರಬಹುದು. ನೀವೆಲ್ಲ ತೋರಿಸಿದ್ರೆ
ನಾವೆಲ್ಲ ಏನೇ ಮಾಡಿದ್ರು ಅದು ಸಮಾಜಕ್ಕೆ ಗೊತ್ತಾಗೋದು. ನಾವು ಶಾಕಾಹಾರಿ ಚಿತ್ರತಂಡ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದೀವಿ. ಇದನ್ನು ಒಳ್ಳೆಯ ಅಡುಗೆಯನ್ನು ಮಾಡಿದ್ದೀವಿ. ನಮ್ಮ ಅಡುಗೆ ಭಟ್ರು ಪ್ರಮುಖ ಪಾತ್ರಧಾರಿ ಅಭಿನಯಾಸುರ ರಂಗಾಯಣ ರಘು ಸರ್ ಇಲ್ಲೇ ಇದ್ದಾರೆ. ಈ ಅಡುಗೆ ಯಾವಾಗ ಸಾರ್ಥಕ ಆಗುತ್ತೆ ಅಂದರೆ ಇದನ್ನು ಹೆಚ್ಚು ಹೆಚ್ಚು ಜನ ಊಟ ಮಾಡಬೇಕು. ಆವಾಗ ನಾವು ಮಾಡಿರುವ ಈ ಒಂದು ಅಡುಗೆಗೆ ಅರ್ಥ ಇರುತ್ತೆ, ಇಲ್ಲದೇ ಅಂದರೆ ಹಳಸೆ ಹೋಗುತ್ತೆ. ಹೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ. ಶಾಕಾಹಾರಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ 2022 ಡಿಸೆಂಬರ್ನಲ್ಲಿ ಇದೊಂದು ಕನಸು ಒಬ್ಬ ನಿರ್ಮಾಪಕನಾಗಿ ನಮಗೆ ಇದು ತಲುಪಿತ್ತು. ಆದರೆ ಇದರ ರೈಟರ್ ಮತ್ತು ನಿರ್ದೇಶಕ ಸಂದೀಪ್ ಸುಂಕದ್ ಅವರ ಸುಮಾರು 4-6 ವರ್ಷಗಳ ಕನಸಿದು. ಈ ಕಥೆಯನ್ನು ಅವರು ಬರೆದು ಇದಕ್ಕೆ ಪೋಷಣೆ ಮಾಡಿ ಚಿಕ್ಕ ಬೀಜವನ್ನು ಹಾಕಿ ಅದಕ್ಕೆ ನೀರೆರೆದು ಮೊಳಕೆ ಹೊಡೆದು ಒಂದು ಗಿಡವಾದ ನಂತರ ಇದು ನಮ್ಮ ಹತ್ರ ಬಂದಿರೋದು. ಕಳೆದ 2023 ಏಪ್ರಿಲಲ್ಲಿ ಇದರ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 40-45 ದಿನಗಳಷ್ಟು ಚಿತ್ರೀಕರಣ ನಡೀತು. ಆನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತು. ಇದೊಂದು ಮಧುರವಾದ ಅನುಭವ ನಮಗೆ. ಇದು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಇದು ಒಂದು ಹೊಸ ಪ್ರಯತ್ನ, ಹೊಸ ಅನುಭವ. ಆದರೆ ನಮ್ಮ ಚಿತ್ರತಂಡ ಎಷ್ಟು ಪ್ರೊಫೆಷನಲ್ ಆಗಿ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತು ಅಂದರೆ ಇದೆಲ್ಲೋ ನಾವೇನೋ ಹೊಸದಾಗಿ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನಿಸ್ಲೇ ಇಲ್ಲ. 10 ಸಿನಿಮಾಗಳನ್ನು ಮಾಡಿ ಆಮೇಲೆ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ಡ್ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಆ ಒಂದು ಕಾನ್ಫಿಡೆನ್ಸ್ ನಮಗೆ ಇಡೀ ಈ ಪಯಣದಲ್ಲಿ ಇತ್ತು. ಅಷ್ಟು ಪ್ರೊಫೆಷನಲ್ ಆಗಿ ಈ ಚಿತ್ರತಂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬರುವ 16ನೇ ತಾರೀಕು, ಫೆಬ್ರವರಿ 16ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ರಾಜ್ಯಾದ್ಯಂತ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರವನ್ನು ಕನ್ನಡ ನಾಡಿನ ಜನ, ಈ ಕನ್ನಡದ ಅಸ್ಮಿತೆಯ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು. ನಾವು ಹೆಚ್ಚಿಗೆ ಏನನ್ನೂ ಕೇಳೋದಿಲ್ಲ. ಈ ಚಿತ್ರಕ್ಕೊಂದು ಗ್ರೇಡ್ ಇದೆ, ಒಂದು ಅರ್ಹತೆ ಇದೆ, ಒಂದು ಯೋಗ್ಯತೆ ಇದೆ. ಅದಕ್ಕೆ ತಕ್ಕನಾದ ಸ್ಥಾನಮಾನ ಸಿಕ್ಕಿದ್ರು ಸಾಕು ನಮಗೆ. ಅದಕ್ಕೆ ಮೀರಿದ ಯಾವುದೋ ಒಂದು ಫೇವರನ್ನು ನಾವು ಕೇಳ್ತಾ ಇಲ್ಲ. ನಾವೇನು ಕೆಲಸವನ್ನು ಕಷ್ಟಪಟ್ಟು ಮಾಡಿದ್ದೀವಿ ಅದಕ್ಕೆ ತಕ್ಕನಾದ ಒಂದು ಸ್ಥಾನಮಾನ ನಮ್ಮ ಚಿತ್ರಕ್ಕೆ ಸಿಗಬೇಕು. ಅದನ್ನು ಕೊಡಿಸುವಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಮಾತನ್ನು ಮುಗಿಸೋದಕ್ಕಿಂತ ಮೊದಲು ನಮ್ಮ ಚಿತ್ರತಂಡದ ಬಗ್ಗೆ ಹೇಳಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ ಒಬ್ಬ ನಿರ್ಮಾಪಕನಾಗಿ. ಸಂದೀಪ್ ಸುಂಕದ್, ನೀವು ಟ್ರೈಲರ್ ನೋಡಿದರೆ ಸಂದೀಪ್ ಸುಂಕದ್ ಕೆಪಾಸಿಟಿ, ಕ್ಯಾಲಿಬರ್ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ಚಿತ್ರರಂಗದ ಎಲ್ಲ ಗಣ್ಯರು ಇದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಸಂದೀಪ್. ತುಂಬ ದೊಡ್ಡ ಭವಿಷ್ಯ ಕನ್ನಡದ ಚಿತ್ರರಂಗದಲ್ಲಿ ಇರುವ ನಿರ್ದೇಶಕ ಸಂದೀಪ್ ಸುಂಕದ್ ಜೊತೆಗೆ ತಂತ್ರಜ್ಞರ ಇಡೀ ತಂಡ. ನಾನು ಅಭಿನಯಾಸುರ ರಂಗಾಯಣ ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕೆಂದರೆ ತುಂಬ ಎತ್ತರದವರು ಅವರು. ಅಲ್ಲಿ ಆವಾಗ ಯಾರೋ ಹೇಳಿದರು ಮರದ ಬಗ್ಗೆ ಗಿಡ ಮಾತಾಡ್ದಾಗುತ್ತೆ ಅಂತ. ಹಾಗಾಗಿ ಅದನ್ನು ಅವರೇ ಮಾತಾಡ್ತಾರೆ, ಅವರ ಅನುಭವಗಳನ್ನು ಹೇಳ್ಕೊಳ್ತಾರೆ. ಉಳಿದ ತಂತ್ರಜ್ಞರ ಬಗ್ಗೆ ಹೇಳಬೇಕು ಅಂದರೆ ವಿಶ್ವಜಿತ್ ರಾವ್, ಅವರ ಹೆಸರಲ್ಲೇ ವಿಶ್ವ ಇದೆ. ವರ್ಲ್ಡ್ ಕ್ಲಾಸ್ ಸಿನಿಮಾಟೋಗ್ರಫರ್. ಬರೆದಿಟ್ಕೊಳ್ಳಿ. ನೀವು ಆ ಟ್ರೈಲರ್ನಲ್ಲಿ ಒಂದು ಆ ಕೊನೆಯ ಒಂದು ಸೀನ್ ಬರುತ್ತಲ್ಲ, ರಘು ಸರ್ ನೀರು ಹಾಕ್ಕೊಳ್ಳೋದು, ಅದು ಒಂದು ಸೀನ್ ಸಾಕು. ವಿಶ್ವಜಿತ್ ಕೆಪಾಸಿಟಿ, ಅವರ ಒಂದು ಕ್ಯಾಲಿಬರ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ತುಂಬ ದೊಡ್ಡ ಯಶಸ್ಸು ಅವರಿಗೆ ಸಿಗಲಿಕ್ಕಿದೆ. ಅದಕ್ಕೆ ಮುನ್ನುಡಿ ನಮ್ಮ ಚಿತ್ರ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆಯೇ ಸಂಗೀತ ನಿರ್ದೇಶಕ ಮಯೂರ್, ನಮ್ಮ ಡೆಬ್ಯೂಟ್ ಸಿನಿಮಾ ಇದು ನಮ್ಮ ಶಾಕಾಹಾರಿ ಅವರಿಗೆ. ಕನ್ನಡದ ಮತ್ತೊಬ್ಬ ಎ ಆರ್ ರೆಹಮಾನ್ ಆಗಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಚಿತ್ರದ ಹೈಲೈಟೇ ಮ್ಯೂಸಿಕ್. ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಹಾಡುಗಳಿರ್ಬೋದು. ಒಂದು ಹಾಡು ರಿಲೀಸ್ ಆಗಿದೆ, ಇನ್ನೊಂದು ಹಾಡು ರಿಲೀಸ್ ಆಗಲಿಕ್ಕಿದೆ. ನೀವು ಹಾಡುಗಳನ್ನು ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ.
ಇನ್ನು ಆ ವಯಸ್ಸಿಗೆ ಈ ಲೆವೆಲ್ನ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ಇನ್ನೊಂದು 10 ವರ್ಷ ಬಿಟ್ಟರೆ ಖಂಡಿತವಾಗ್ಲೂ ಆಶ್ಚರ್ಯ ಇಲ್ಲ. ಇದನ್ನೇನೋ ಅತಿಶಯೋಕ್ತಿ ಅಲ್ಲ. AR ರೆಹಮಾನ್ ಅವರಿಗೆ ಹೋಲಿಸಿರೋದು. ಮುಂದೊಂದು ದಿವಸ ಬಹುಶಃ ಆ ಲೆವೆಲ್ಗೆ ಬೆಳೆಯುವ ಅರ್ಹತೆ ಯೋಗ್ಯತೆ ಇರುವ ಹುಡುಗ. ಆ ಹುಡುಗನ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗೆಯೇ ಇನ್ನೊಬ್ಬ ಡೆಬ್ಯೂಟೆಂಟ್ ವಿನಯ್ ಯುಜೆ. ನಾನು ನಿನ್ನೆ ವಿನಯ್ ಯುಜೆ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಗೋಲ್ಡನ್ ವಿಸಿಟಿಂಗ್ ಕಾರ್ಡ್. ತುಂಬ ಪ್ರಬುದ್ಧವಾಗಿ ಮಾತಾಡಿದರು, ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಮತ್ತು ನಿಧಿ ಹೆಗಡೆ ಕೂಡ ಅಷ್ಟೇ. ನಮ್ಮ ಎಡಿಟರ್ ಶಶಾಂಕ್ ಮತ್ತು ತುಂಬ ಅನುಭವಿ ನಟರು ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ. ಹರಣಿ ಮೇಡಮ್ ಇರ್ಬೋದು, ಸುರೇಶ್ ಶಾಸ್ತ್ರಿ ಸರ್ ಇರ್ಬೋದು, ಇವರೆಲ್ಲರೂ ಮತ್ತು ಇಡೀ ಚಿತ್ರತಂಡ ಚಿಕ್ಕ ಚಿಕ್ಕ ಜವಾಬ್ದಾರಿಯನ್ನು ವಹಿಸಿದವರು ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಬದ್ಧತೆ ಮತ್ತು ಡೆಡಿಕೇಶನ್ನಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿರೋದ್ರಿಂದ ಇದೊಂದು ಅದ್ಭುತ ಚಿತ್ರವಾಗಿ ಬಂದಿದೆ. ಇದೊಂದು ವ್ಯವಹಾರನೇ, ಉದ್ಯಮನೇ. ಇದರಿಂದ ಲಾಭ ಬರಬೇಕು, ಲಾಭ ಬೈ ಪ್ರಾಡಕ್ಟ್. ಆದರೆ ಮುಖ್ಯವಾಗಿ ಈ ಚಿತ್ರ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಇದರಲ್ಲಿ ಕೆಲಸ ಮಾಡಿದವ್ರಿಗೆ ಎಲ್ರಿಗೂ ಒಳ್ಳೆಯ ಹೆಸರು ಮತ್ತು ಒಳ್ಳೆಯ ಭವಿಷ್ಯ ಆಗಬೇಕು. ಆ ಆಶಯದೊಂದಿಗೆ ಶಾಕಾಹಾರಿ ಚಿತ್ರವನ್ನು ನಿರ್ಮಿಸಿದ್ದೀವಿ. ಇದಿಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ನಮ್ಮ ಅಭಿನಯಾಸುರ ರಂಗಾಯಣ ರಘು ಸರ್ ಮಾತಾಡ್ತಾರೆ, ಗೋಪಿ ಸರ್ ಮಾತಾಡ್ತಾರೆ, ಚಿತ್ರತಂಡದವರೆಲ್ಲ ಮಾತಾಡ್ತಾರೆ. ಅದನ್ನು ಮೀರಿಯೂ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಕೆಲಸನ ತುಂಬ ಆನೆಸ್ಟಾಗಿ ಮಾಡಿದಾಗ ಅದು ರಿಲೀಸ್ ಹಂತಕ್ಕೆ ಬಂದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಅದನ್ನು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬ ಇದೆ. ಈ ಥರದ ಒಂದು ಕಥೆನ ಮಾಡಿರೋದಕ್ಕೆ ಸಂದೀಪ್ಗೆ ಮತ್ತು ವಿಶ್ವಜಿತ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ರಾಜೇಶ್ ಸರ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಟೈಮ್ ರಘು ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು. ನಾನು ಆಗಲೇ ತಮಾಷೆಯಾಗಿ ಹೇಳ್ತಾ ಇದ್ದೆ, ಫ್ಯೂಲ್ ಖಾಲಿಯಾಗಿರುತ್ತೆ ನಿಮ್ಮದು ಕೆಲಸ ಮಾಡ್ತಾ ಮತ್ತೆ ಫ್ಯೂಲ್ ಹಾಕಿಸ್ಕೋಬೇಕು ಅಂದರೆ ರಘು ಸರ್ ಜೊತೆ ಕೆಲಸ ಮಾಡಬೇಕು. ಆ ಫ್ಯೂಲ್ ಹಾಕ್ಸ್ಕೊಂಡಿದ್ದಕ್ಕೆ ಇನ್ನೊಂದು 3 ವರ್ಷ ನಾನು ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ. ಹಾಗೆ ಎಲ್ಲ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಇದ್ದಾರೆ. ನನ್ನ ಕಾಲದ ವಿನಯ್, ನಿಧಿ, ಎಲ್ಲರೂ ಇದ್ದಾರೆ. ಹರಣಿ ಮೇಡಮ್ ಇದ್ದಾರೆ, ಯತೀಶ್ ಕೊಳ್ಳೇಗಾಲ ಇದ್ದಾರೆ, ಪ್ರತಿಮಾ ಮೇಡಮ್ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ. ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ದಯವಿಟ್ಟು ಫೆಬ್ರವರಿ 14ಕ್ಕೆ ಬನ್ನಿ, ರಘು ಸರ್ ಮಾಡೋ ಮ್ಯಾಜಿಕ್ನ ನೋಡಿ. ಥ್ಯಾಂಕ್ ಯು. ಅವ್ರ ಜೊತೆಗೆ ನಾವು ಇದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅದೇ ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ ಭಾಳಷ್ಟು ಹೇಳಿದ್ದಾರೆ ನಮ್ಮ ತಂಡದ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ, ಮತ್ತು ಸಿನಿಮಾ ಹೇಗೆ ಮೂಡಿ ಬಂದಿದೆ, ಮತ್ತು ಆಮೇಲೆ ನಮ್ಮ ಟ್ರೈಲರ್ ನೋಡಿದ್ದೀರಾ. ಹೆಚ್ಚೇನು ಹೇಳಲ್ಲ, ಒಂದು ಭಾಳ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಈ ಥರದ ಒಂದು ಕಥೆನ ಪ್ರೊಡ್ಯೂಸ್ ಮಾಡೋದಕ್ಕೂ ಭಾಳ ದೊಡ್ಡ ಧೈರ್ಯ ಬೇಕು, ಒಂದು ಸಾಹಿತ್ಯದ ಹಿನ್ನೆಲೆ ಬೇಕು, ಮತ್ತು ಆಮೇಲೆ ಅಷ್ಟೇ ಪ್ರಬಲವಾದ ಒಂದು ಪ್ರಜ್ಞೆ ಬೇಕು, ಮತ್ತು ಆಮೇಲೆ ಏನಂದರೆ ಬಿಸ್ನೆಸ್ ಮೈಂಡ್ ಸೆಟ್ ಬೇಕು, ಮತ್ತು ಆಮೇಲೆ ಎಲ್ಲ ತರಹದ ನಮಗೆ ಒಂದು ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು, ಮತ್ತು ಆಮೇಲೆ ಅಷ್ಟೇ ಒಂದು ಫ್ರೀಡಮ್ನ ನಮಗೆ ನನ್ನ ತಂಡಕ್ಕೆ ಕೊಟ್ಟಿದ್ದಾರೆ. ನನ್ನ ನಂಬಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಕುಟುಂಬಿ ಸರ್. ಯಾವುದೇ ಟೈಮಲ್ಲೂ ಸಹ ಇಲ್ಲ ಅಂತ ಹೇಳಿಲ್ಲ. ಅಂದರೆ ನಾವು ಕೊಟ್ಟಿದ್ದ ಸ್ಟ್ರಕ್ಚರ್ ಇರ್ಬೋದು, ಬಜೆಟ್ ಸ್ಟ್ರಕ್ಚರ್ ಇರ್ಬೋದು, ಪದೇ ಹೆಚ್ಚು ಕಮ್ಮಿ ಆಗ್ತಾಯಿದ್ರು ಯಾವುದೇ ಥರದ ಅಡ್ಡಿ ಆತಂಕಗಳನ್ನು ಅವರು ತಗೊಳ್ಳದೆ ಅಥವಾ ನಮಗೂ ಏನು ಯಾವುದೇ ಥರದ ಇದನ್ನು ಹೇರದೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ. ಇದೇ ಒಂದು ಫ್ರೀಡಮ್ಮು ಈ ಥರದ ಒಂದು ಚಿತ್ರ ನಿರ್ಮಿಸೋಕ್ಕೆ ಸಾಧ್ಯ ಆಗಿದ್ದು. ಸೊ ಇದೇ ತಿಂಗಳು ಫೆಬ್ರವರಿ 16 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಅಂದರೆ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾನ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಇಂಥ ಸಿನಿಮಾನ ದಯವಿಟ್ಟು ಗೆಲ್ಲಿಸ್ಕೊಡಿ. ಇನ್ನೂ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಮತ್ತು ಇಂಥ ಪ್ರೊಡ್ಯೂಸರು ನಮ್ಮ ಸಿನಿಮಾ ರಂಗಕ್ಕೆ ಬೇಕು, ಮತ್ತು ಇವರು ನಮಗೆ ಗೆಲ್ಲೇಬೇಕು. ನಾನು ಮುಂಚಿಂದನೇ ಹೇಳ್ತೀನಿ, ಸಿನಿಮಾ ರೆಡಿ ಆಗೋ ತನಕ ಅದೊಂದು ಆರ್ಟ್ ಆದಮೇಲೆ ಅದೊಂದು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟ್ ಆದಮೇಲೆ ಅದೊಂದು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಆದಮೇಲೆ ಅದು ಮಾರ್ಕೆಟಿಗೆ ಬರುತ್ತೆ. ಸೊ ಒಂದು ಒಳ್ಳೆ ಪ್ರಾಡಕ್ಟ್ಗೆ ಒಂದು ಒಳ್ಳೆ ಬಿಸ್ನೆಸ್ ಇದ್ದೇ ಇದೆ ಅನ್ನೋ ಥರ ಒಂದು ನನಗೆ ದೃಢವಾದ ನಂಬಿಕೆ. ಸೊ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ, ಮತ್ತು ಆಮೇಲೆ ನಮ್ಮ ಪ್ರೊಡ್ಯೂಸರಿಗೂ ಸಹ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇದೇ ಫೆಬ್ರವರಿ 16ಕ್ಕೆ
ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಶಾಕಾಹಾರಿ ಅಂದರೆ ನಮ್ಮ ಸಿನಿಮಾದ ಒಂದು ಸಣ್ಣ ಜೀವಾಳ ಅಂತ ಹೇಳ್ಬೋದು. ಖ ಅಂದರೆ ನಾವಿಲ್ಲಿ ಮಹಾಪ್ರಾಣ ಖ ಯೂಸ್ ಮಾಡಿದ್ದೀವಿ. ಯೂಶಲಿ ಶಾಕಾಹಾರಿ ಅಂದರೆ ಸಣ್ಣ ಕ ಬರುತ್ತೆ, ಸಸ್ಯಾಹಾರಿ ಅಂತ ಬರುತ್ತೆ. ಶಾಖ ಅಂದರೆ ಹೀಟ್ ಅಂತ ಹೇಳ್ತೀವಿ. ಸಿನಿಮಾದಲ್ಲಿ ಹೀಟ್ ಆಫ್ ದ ಮೂಮೆಂಟ್ ಅಂದರೆ ಹೀಟ್ ಆಫ್ ದ ಮೂಮೆಂಟ್ ಆಗಿರ್ಬೋದು, ಭಾವನೆಗಳ ಶಾಖ ಇರ್ಬೋದು, ಮತ್ತು ಆಮೇಲೆ ಅಲ್ಲಿ ಸನ್ನಿವೇಶಗಳ ಶಾಖ ಇರ್ಬೋದು. ಆ ಶಾಖಕ್ಕೆ ಒಬ್ಬ ಪಾತ್ರಧಾರಿ ಆಗಿರ್ಬೋದು ಅಥವಾ ಅಲ್ಲಿನ ಸಹಪಾತ್ರಗಳಾಗಿರ್ಬೋದು ಹೇಗೆ ಬಿಹೇವ್ ಮಾಡ್ತಾರೆ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಒಂದು ಓವರ್ ಆಲ್ ಜಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಶಾಖ ಆಹಾರಿ, ಶಾಖ ಎಲ್ಲರನ್ನೂ ತಿಂತಾ ಇದೆ ಅನ್ನೋ ಒಂದು ಭಾವಾರ್ಥ ಅದು. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಸರ್, ಒಂದು ಒಳ್ಳೆ ಕನ್ನಡದ ಕತೆ ಮತ್ತು ಆಮೇಲೆ ಕನ್ನಡ ಮಣ್ಣಿನ ಕತೆ, ನಮ್ಮ ಮಲೆನಾಡಿನಲ್ಲಿ ಶೂಟ್ ಮಾಡಿರುವಂಥ ಕತೆ. ಸೊ ಒಂದು ಸೊಗಡಿನ ಕತೆ ಅಂತ ಹೇಳ್ಬೋದು. ಅಲ್ಲೊಂದು ತಣ್ಣನೆ ಕ್ರೌರ್ಯ, ಅಂದರೆ ಒಂದು ನಮ್ಮ ಮಲೆನಾಡಿನ ತಪ್ಪಲಲ್ಲಿ ನಡೆಯುವಂಥ ಒಂದು ತಣ್ಣನೆ ಕ್ರೌರ್ಯದ ಕತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್, ಒಂದು ಎಮೋಷ್ನಲ್ ಥ್ರಿಲ್ಲರ್ ನಮ್ಮ ಶಾಕಾಹಾರಿ. ಸೊ ಒಂದು ಕಂಪ್ಲೀಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನಾವು ತರ್ತಾ ಇದ್ದೀವಿ ಅಷ್ಟೇ. ಆದರೆ ಇದರಿಂದ ಏನೋ ಒಂದು ಮಾರಲ್ ಆಗಿ ನಾವು ಜನಕ್ಕೇನೋ ಕೊಡ್ತಾ ಇದ್ದೀವಿ ಅನ್ನೋ ಥರದ್ದು ಯಾವುದೇ ಉದ್ದೇಶ ಇಲ್ಲ. ಸೊ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಒಂದು ಒಳ್ಳೆ ಗಟ್ಟಿ ಕತೆ ಮೂಲಕ ಮತ್ತು ಒಂದಿಷ್ಟು ಒಳ್ಳೊಳ್ಳೆ ಅಂದರೆ ಇಲ್ಲಿ ಹೇಳ್ಬೋದು ಘಟಾನುಘಟಿಗಳ ಪರ್ಫಾರ್ಮೆನ್ಸ್ ಮೂಲಕ ನಾವು ಈ ಸಿನಿಮಾನ ತೆರೆಗೆ ತರ್ತಾ ಇದ್ದೀವಿ ಸರ್. ಹಾಂ, ಇಲ್ಲ, ಈ ಕತೆ ಅಂತ ಬಂದ ತಕ್ಷಣ ನಾನು ಒಬ್ಬ ವ್ಯಕ್ತಿನ ನಾನಿಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಶಿವಮೊಗ್ಗದ ಖ್ಯಾತ ರಂಗಭೂಮಿ ಕಲಾವಿದ ದಿವಂಗತ SR ಗಿರೀಶ್ ಅವರು ಈ ಕಥೆಯ ಒಂದು ಎಳೆಯನ್ನು ನನಗೆ ಕೊಟ್ಟಿದ್ದು. ಅವರು 2017-18ರಲ್ಲಿ ನಾವು ಈ ಸಿನಿಮಾನ ಫಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಇದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಮಾಡಿ ಇದಕ್ಕೊಂದು ಹೆಚ್ಚಿನ ಕಥೆನ ಇದಕ್ಕೆ ಪೋಣಿಸ್ಕೊಂಡು ಅವ್ರ ಹತ್ರ ಹೋದಾಗ ಅವ್ರು ಭಾಳ ಎಕ್ಸೈಟ್ ಆಗಿದ್ದರು. ಆ ಟೈಮಲ್ಲೇ ಈ ಕಥೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ದುರದೃಷ್ಟವಶಾತ್ 1 ವರ್ಷ ಆದಮೇಲೆ ಅವರು ತೀರ್ಕೊಂಡ್ರು. ಸೊ ಹಾಗಾಗಿ ಈ ಕತೆ ಅಲ್ಲಿಗೆ ನಿಲ್ತು. ಅದಾಗಿ ಇದೇ ಒಂದು ನಮ್ಮ ಪ್ರೊಡ್ಯೂಸರ್ ಹಂಟಿಂಗಲ್ಲಿದ್ದಾಗ ಈ ಕಥೆನ ಇಟ್ಕೊಂಡು ಬಂದಾಗ ರಾಜೇಶ್ ಸರ್ ಈ ಕತೆಗೆ ಒಪ್ಕೊಂಡ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಕತೆ ಕಾಲ್ಪನಿಕ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈ ಥರದ ಕತೆಗಳು ಬಂದಿಲ್ಲ ಅಂತನೂ ಅಲ್ಲ. ನಾವೇನು ಹೊಸದಾಗಿ ಭಾಳ ದೊಡ್ಡ ಒಂದು ಹೊಸ ಥರದ ಕತೆ ಹೇಳ್ತೀವಿ ಅಂತಲ್ಲ. ಭಾಳಷ್ಟು ಕತೆಗಳು ನಮ್ಮ ಚಿತ್ರರಂಗದಲ್ಲಿ ಬಂದಿದೆ. ಒಂದು ಹೊಸ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಮತ್ತು ನೀವು ರಘು ಸರ್ನ ನೋಡಿದ್ದಿರ್ಬೋದು. ಇಲ್ಲಿ ತನಕ ರಘು ಸರ್ ಭಾಳಷ್ಟು ಏನದು ಹಾಸ್ಯ ದೃಶ್ಯಗಳಲ್ಲಿ ಅಥವಾ ಹಾಸ್ಯ ಸಿನಿಮಾಗಳಲ್ಲಿ ಮತ್ತು ಆಮೇಲೆ ಅಷ್ಟೇ ಪೋಷಕ ಪಾತ್ರಗಳಲ್ಲೇ ನೋಡಿರ್ತಾರೆ. ಒಂದು ಡಿಫ್ರೆಂಟ್ ಅಪ್ರೋಚ್ ಅಷ್ಟೇ. ನಾವು ಈ ಥರದ ಒಬ್ಬ ಪ್ರಭಾವಿ ನಟನ ಇಟ್ಕೊಂಡು ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಡೋಣ ಅನ್ನೋ ಥರನೇ ನಾವು ಈ ಸಿನಿಮಾ ಮಾಡಿದ್ದು. ಮತ್ತು ಆಮೇಲೆ ಜೊತೆಗೆ ಗೋಪಾಲಕೃಷ್ಣ ದೇಶಪಾಂಡೆ ಅಂತ ನಮಗೆ ಇನ್ನೊಬ್ಬ ಪ್ರಭಾವಿ ನಟ, ಅವರು ನಮಗೆ ಭಾಳಷ್ಟು ಸಾಥ್ ಕೊಟ್ಟಿದ್ದಾರೆ. ಸೊ ಈ ಕತೆ ಮೂಲಕ ಈ ಕತೆನ ಒಂದು ಏನದು ಯಾವುದೇ ಥರದ ಹಿನ್ನೆಲೆ ಇಲ್ಲದೆ ಅಥವಾ ಯಾವುದೇ ಒಂದು ಹೊಸತನ, ಕಥೆಯಲ್ಲಿ ಹೊಸತನ ಅಂತ ಹೇಳೋಕ್ಕಾಗಲ್ಲ, ಪ್ರೆಸೆಂಟೇಷನಲ್ಲಿ ಹೊಸದಾಗಿದೆ. ಚಿತ್ರಕಥೆ ಭಾಳ ವಿಶೇಷವಾಗಿದೆ ಅಂತ ನನ್ನ ಅನಿಸಿಕೆ. ಸೊ ಅಂದರೆ ನಾನು ಒಬ್ಬ ಸಿನಿ ವಿದ್ಯಾರ್ಥಿ ಆಗಿರೋದ್ರಿಂದ ಆದಷ್ಟು ಆಲ್ಮೋಸ್ಟ್ ಲಾಸ್ಟ್ 20 ವರ್ಷದಿಂದ ಕನ್ನಡ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ. ಈ ಥರದ ಒಂದು ಪ್ರೆಸೆಂಟೇಷನ್ ಎಲ್ಲ ಒಂದು ಕಡೆ ಹೊಸದು ಅನಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಬರ್ತಾ ಇದ್ದೀನಿ. ಹೌದು, ಭಾಷೆ ಸೊಗಡು ಸಂಪೂರ್ಣ ಮಲೆನಾಡು ಬರುತ್ತೆ. ಹಾಗಂತ ಕೋರ್ ಮಲೆನಾಡು ಅಂತ ಹೇಳಲ್ಲ. ನಾರ್ಮಲ್ ಎಲ್ಲ ಥರದ ಆಡಿಯನ್ಸಿಗೂ ಸಹ ಅದು ಮುಟ್ಟೋ ಥರ ಅದೊಂದು ಸರ್ಫೇಷಿಯಲ್ ಮಲೆನಾಡು ಸ್ಲ್ಯಾಂಗ್ ಅಂತ ಹೇಳ್ಬೋದು. ಹೌದು ಸರ್, ಹೌದು, ಖಂಡಿತ ಇಲ್ಲ, ಅದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್. ನಾನು ಆ್ಯಕ್ಚುಲಿ ಸರ್ಗೂ ಫಸ್ಟ್ ಹೇಳಿದ್ದೆ, ಅಂದರೆ ನನಗೆ ಯಾವಾಗ ಸರ್ರು ಈ ಕಥೆನ ಒಪ್ಕೊಂಡ್ರೆ ನಾನು ಅಲ್ಲೇ ಅರ್ಧ ಗೆದ್ದಂಗೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಫಸ್ಟ್ ನನಗೆ ಕತೆ ಕಂಪ್ಲೀಟ್ ಮಾಡಿ ಅಥವಾ ಒಂದು ಚಿತ್ರಕಥೆ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ರಘು ಸರಿಗೆ ಅಪ್ರೋಚ್ ಮಾಡಿದಾಗ ಮಾಡೋಕ್ಕಿಂತ ಮುಂಚೆ ಭಾಳ ದೊಡ್ಡ ಪ್ರಿಪ್ರೇಷನ್ ತೊಗೊಂಡಿದ್ದೆ ನಾನು. ಅಂದರೆ ಫಸ್ಟ್ ಟೈಮ್ ಒಂದೇ ಸ್ಟ್ರೆಚಲ್ಲಿ ಸರಿಗೆ ಹೇಳಬೇಕು ಅಂತ ಬಂದಾಗ ಅವ್ರನ್ನ ಹೆಂಗಾದ್ರು ಮಾಡಿ ಒಪ್ಪಿಸ್ಲೇಬೇಕು ಅಂತ. ಬಟ್ ಕತೆ ಕೇಳ್ತಿದ್ದಂಗೆ ಸರು ಅಷ್ಟೇ ಎಕ್ಸೈಟ್ ಆಗಿ ಇಮಿಡಿಯೇಟ್ ಒಪ್ಪಿದ್ರು. ನಾನು ಅಲ್ಲೇ ಅರ್ಧ ಗೆದ್ದಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ನಾನು ರಘು ಸರ್ದು ಸಂಭಾಷಣೆಯನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ತನಕ ನಾನು ಚಿತ್ರಕಥೆ ಮುಗಿಸಿದ್ದೆ, ಸಂಭಾಷಣೆ ಇನ್ನೂ ಮುಗಿಸಿದ್ದಿಲ್ಲ. ಹಾಗೆ ಅಂದರೆ ಅವರಾದಮೇಲೆ ಮತ್ತು ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಪ್ರಯಾರಿಟಿ ವೈಸ್ ಗೋಪಿ ಸರ್ ಒಪ್ಪಿದ ಮೇಲೆ ಅವರ ಸಂಭಾಷಣೆ ಬರೆದೆ. ಮತ್ತು ಅವರಿಗೆ ಕನೆಕ್ಟಿಂಗ್ ಆಗುವಂಥ ಬೇರೆ ಬೇರೆ
ನಟರುಗಳ ಒಪ್ಪಿಸ್ಕೊಂಡು ಆಮೇಲೆ ಅಲ್ಲಿ ಸಂಭಾಷಣೆ ಬರೆದಿದ್ದು. ಸೊ ಆ ಪ್ರೊಸೆಸ್ಸಲ್ಲಿ ಬಂದಿದ್ದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸು. ನಾನು ಆ್ಯಕ್ಚುಲಿ ಗೋಪಿ ಸರ್ ಜೊತೆ ಮುಂಚೆ 2-3 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ರಘು ಸರ್ ಈ ಸಿನಿಮಾ ಮೂಲಕ ಫಸ್ಟ್ ನನಗೆ ಪರಿಚಯ ಆಗಿದ್ದು. ನನಗೆ ಅದೊಂದು ಭಾಳ ಹೆದರಿಕೆ ಇತ್ತು. ಯಾಕೆಂದರೆ ನಾನು ಏನು ಹೇಳಬೇಕು ಅಥವಾ ಅವ್ರು ಯಾವ ಥರ ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಯಾಕೆಂದರೆ ಈ ಥರದ ಕತೆ ಅಥವಾ ಈ ಥರದ ಪಾತ್ರ ಒಂದು ತುಂಬ ಇಂಟೆನ್ಸ್ ಪಾತ್ರ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇನ್ನೊಂದು ಬಿಟ್ಕೊಡ್ತೀನಿ, ನಮ್ಮ ರಘು ಸರ್ ಈ ಸಿನಿಮಾದಲ್ಲಿ ತುಂಬ ಕಮ್ಮಿ ಮಾತಾಡಿದ್ದಾರೆ. ಅದು ನನಗೆ ವಿಶೇಷ. ಅದು ಆ್ಯಕ್ಚುಲಿ ನನಗೆ ಎಕ್ಸೈಟ್ ಮಾಡಿದ್ದು. ಅಂದರೆ ಈ ಥರದ ಒಬ್ಬ ಕಲಾವಿದ ತುಂಬ ಹೆಚ್ಚೆಚ್ಚು ಎಂಟರ್ಟೈನ್ ಇಡೀ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕ ಜನತೆಗೆ ತುಂಬ ಅವರ ಭಾಷೆಯ ಮೂಲಕ ಅಥವಾ ಅವರ ಏನಂತಾರೆ ವೈಖರಿಯ ಮೂಲಕ ಅಥವಾ ಅವರ ಮಾತಿನ ಮೂಲಕ ಎಂಟರ್ಟೈನ್ ಮಾಡಿರೋ ಒಬ್ಬ ಕಲಾವಿದನ ನಾನು ತುಂಬ ಕಮ್ಮಿ ಮಾತಾಡಿಸ್ತಾ ಇದ್ದೀನಿ. ಅದು ನನಗೆ ಭಾಳ ದೊಡ್ಡ ಚಾಲೆಂಜ್ ಇತ್ತು, ಮತ್ತು ಕಮರ್ಷಿಯಲ್ ದೃಷ್ಟಿಯಿಂದನೂ ಭಾಳ ದೊಡ್ಡ ಚಾಲೆಂಜ್ ಅದು. ಸೊ ಅದು ನನಗೆ ಎಕ್ಸೈಟ್ ಮಾಡಿದ್ದು. ಸರಿಗೆ ಹೆಂಗೆ ಇದನ್ನು ಅಪ್ರೋಚ್ ಮಾಡಲಿ ಅಂತ ನಾನು ಯಾವಾಗ ಸ್ಕ್ರಿಪ್ಟ್ ಕೊಟ್ಟೆ, ಸರ್ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ನನಗೆ ಅದು ಭಾಳ ದೊಡ್ಡ ಖುಷಿ. ಸೊ ಅದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಮೊದಲನೇ ದಿನದ ಮೊದಲನೇ ಶಾಟ್ ನನಗೆ ಇವಾಗಲೂ ಕಣ್ಣಿ ಕಟ್ಟುತ್ತೆ. ಏನಕ್ಕೆ ಅಂತಂದರೆ ಮೊದಲನೇ ಶಾರ್ಟೇ ಅವ್ರನ್ನ ಕಂಪ್ಲೀಟ್ ಸೈಲೆನ್ಸ್ ಇತ್ತದು. ಅಂದರೆ ಲಿಟ್ರಲಿ ಒಂದು 20 ನಿಮಿಷ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ನಿಧಾನಕ್ಕೆ ಕನ್ನಡಿ ಮುಂದೆ ಬರ್ತಾರೆ ಅನ್ನೋ ಒಂದು ಶಾರ್ಟ್ ಅದು. ಆ ಶಾರ್ಟೇ ನನಗೆ ಮೊದಲನೇ ಶಾರ್ಟು. ಅಲ್ಲಿಂದನೇ ನಾನು ಸೈಲೆನ್ಸ್ನ ಕಟ್ಕೊಂಡು ಹೋಗಿದ್ದೆ ಅಂತ ನಾನು ಅಂದ್ಕೊಂಡೆ. ಅಂದರೆ ನನ್ನ ಡಿಸೈನ್ ಪ್ರಕಾರ, ಶಾರ್ಟ್ ಡಿವಿಷನ್ನ ಡಿಸೈನ್ ಪ್ರಕಾರ ಅಲ್ಲಿಂದನೇ ಸಿನಿಮಾದ ಒಂದು ಸೈಲೆನ್ಸ್ ಸ್ಟಾರ್ಟ್ ಆಗಲಿ ಅನ್ನೋ ಥರ ಅಂದ್ಕೊಂಡಿದ್ದು. ಸೊ ಆ ಒಂದು ಶಾರ್ಟಿಂದನೇ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ, ಇಲ್ಲ ಕಂಪ್ಲೀಟ್ಲಿ ಸರ್ ತೊಡಗಿದ್ದಾರೆ, ನಮ್ಮ ಸ್ಕ್ರಿಪ್ಟಿಂದ ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಥರ. ಅದಾದ್ಮೇಲಿಂದ ಆಗಿದ್ದು ಎಲ್ಲ ದೊಡ್ಡ ದೊಡ್ಡ ಅನುಭವಗಳೇ ಅಷ್ಟೇ. ಹಾಂ ಸರ್, ಹೌದು. ಇಲ್ಲ, ಥಿಯೇಟ್ರ್ ಹೊಂದಾಣಿಕೆ ಅಂತ ಬಂದಾಗ ನಮ್ಮ ಡಿಸ್ಟ್ರಿಬ್ಯೂಟ್ರು ಭಾಳ ದೊಡ್ಡ ಸ್ಥಾನ ತಗೊತಾರೆ ಇದರಲ್ಲಿ. ಸೊ ಅವರ ಒಂದು ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿದೆ. ಮತ್ತು ಒಂದು ಕಾನ್ಫಿಡೆನ್ಸ್ ಅಂದರೆ ನಮ್ಮ ಥರದ ಜಾನರ್, ನಾನು ಆಗಲೇ ಏನು ಹೇಳಿದೆ, ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳಿದೆ. ಈ ಥರದ ಜಾನರ್ ಸಿನಿಮಾ ಅವತ್ತು ಯಾವುದೂ ಇಲ್ಲ. ಸೊ ಒಂದು ಕಾನ್ಫಿಡೆನ್ಸ್ ಇದೆ, ಯಾವುದೇ ಥರದ ಒಂದು ಕ್ಲಾಶ್ ಆಗಲ್ಲ ಅಂತ. ಮತ್ತು ಆಮೇಲೆ ಜನಗಳಿಗೆ ಒಂದು ಕನ್ಫ್ಯೂಷನ್ ಇರಲ್ಲ ಅಂತ. ಬೇರೆ ಬೇರೆ ಸಿನಿಮಾಗಳಿದೆ ಮತ್ತು ಎಂಟರ್ಟೈನಿಂಗ್ ಸಿನಿಮಾಗಳಿದೆ. ನಮ್ಮದು ಸಹ ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ತರಹದ ಸಿನಿಮಾಗಳಿಗೆ ಯಾವುದೇ ಥರದ ಅವತ್ತಿನ ದಿನ ಕಾಂಪಿಟೇಷನ್ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ 16th ಬರ್ತಾ ಇದ್ದೀವಿ ಸರ್. ಹಾಂ, ನಮ್ಮ ತಂಡ ಹಾನೆಸ್ಟ್ ಒಪಿನಿಯನ್, ನಮ್ಮ ತಂಡನೇ ಕೇಳಬೇಕು. ನನಗೆ ಆ್ಯಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಪ್ರತಿಯೊಬ್ಬರು ನನಗೆ ಮೆಚ್ಚುಗೆನ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿದ್ದಾರೆ ನಮ್ಮ ತಂಡ, ನಮ್ಮ ಪಾತ್ರವರ್ಗ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಅಶ್ವಿನಿ ಮೇಡಮ್ ಆ್ಯಕ್ಚುಲಿ ಸಿನಿಮಾ ನೋಡಿದ್ದಾರೆ. ಅದು ಬರೋಕ್ಕೆ ಕಾರಣನೇ ಅವ್ರ ಸಿನಿಮಾ ನೋಡಿ ಅವ್ರು ಇಷ್ಟಪಟ್ಟೆ ಅವರು ಬಂದಿದ್ದು. ಭಾಳಷ್ಟು ಪ್ರಶಂಸೆಗಳು ಹೇಳಿದ್ರು. ಹಾಗಾಗಿ ಅವ್ರು ಆ್ಯಕ್ಚುಲಿ ತುಂಬ ಕೇಳ್ಕೊಂಡ್ರು, ನಾನು ಮಾತಾಡಲ್ಲ ಅಂತಲೇ ಕೇಳ್ಕೊಂಡ್ರು. ಹಾಗಾಗಿ ನಾವು ಮಾತಾಡ್ತಿಲ್ಲ. ಸೊ ಅವ್ರಿಗೆ ತುಂಬ ಇಷ್ಟ ಆಗಿ ರಘು ಸರ್ ಪಾತ್ರದ ಬಗ್ಗೆ ಅವ್ರು ಆ್ಯಕ್ಚುಲಿ ಲಿಟ್ರಲಿ ಫೋನ್ ಮಾಡಿ ನನಗೆ ಮಾತಾಡಿದ್ದು. ಅವರ ಮ್ಯಾನೇಜರ್ ಮೂಲಕ ನನಗೆ ಫೋನ್ ಮಾಡಿಸಿ ಅವರಾಗೆ ಕಾಲ್ ಮಾಡಿ, ಇಲ್ಲ ಭಾಳ ಒಳ್ಳೆ ಕತೆ ಇದೆ, ತುಂಬಾ ಮೊದಲನೇ ಸಿನಿಮಾ ಅಂತ ಅವ್ರು ಆ್ಯಕ್ಚುಲಿ ಹೇಳಿದ್ದು ಇಷ್ಟ ನನಗೆ, ಇದು ನಿಮ್ಮ ಮೊದಲನೇ ಸಿನಿಮಾ ಅಂತ ಅನಿಸ್ತಾ ಇಲ್ಲ, ಮತ್ತು ಇದು ರಘು ಸರ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಅನ್ನೋ ಥರ. ಸೊ ಇದಕ್ಕಿಂತ ಏನು ನನಗೆ ಬೇಡ ಅಂತ ಅನ್ಸುತ್ತೆ. ಅಂದರೆ ಒಬ್ಬ ಪ್ರೊಡ್ಯೂಸರ್ ಅಂದರೆ ಹೆಚ್ಚು ಸಿನಿಮಾಗಳು ಮಾಡ್ಕೊಂಡ್ಬಂದಿರೋ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅಡಿಯಿಂದ, ಮತ್ತು ಆಮೇಲೆ BRK ಪ್ರೊಡಕ್ಷನ್ ಅಡಿಯಿಂದ, ಮತ್ತು ಹೆಚ್ಚೆಚ್ಚು ಅಷ್ಟು ಸಿನಿಮಾಗಳ ಅನುಭವ ಇರೋವಂಥ ಒಬ್ಬ ಪ್ರಭಾವಿ ಒಬ್ಬ ಪ್ರೇಕ್ಷಕಿ ಅಂತ ಹೇಳ್ಬೋದು ಅವರು ನಮಗೆ ಈ ಥರದ ಒಂದು ಮೆಚ್ಚುಗೆ ಕೊಟ್ಟಾಗ ನಾನು ಅಲ್ಲೇ ಒಂದು ಬೇರೆ ಥರದ ಒಂದು ಕಾನ್ಫಿಡೆನ್ಸ್, ಆ ಮೂಲಕ ನಾವು ಕರೆಕ್ಟ್ ಬರೋಣ. ಅಂದರೆ ಇದ್ರ ಮೇಲೆ ಇನ್ನೇನು ಕರೆಕ್ಷನ್ಸ್ ಬೇಡ, ಮೇಡಮ್ ಒಪ್ಪಿದ್ದಾರೆ ಅಂತಂದಮೇಲೆ ಅಲ್ಲಿಗೆ ಅದನ್ನೇ ಎಂಡ್ ಮಾಡೋಣ ಅನ್ನೋ ಥರ ಅಲ್ಲಿಗೆ ನಾವು ಫ್ರೀಸ್ ಮಾಡಿದ್ವಿ. ಸೊ ಒಂದು ಪ್ರೆಸೆಂಟಬಲ್ ಔಟ್ಪುಟ್ ನಾವು ಮೇಡಮಿಗೆ ಕೊಟ್ಟಿದ್ವಿ. ಸೊ ಅದು ನೋಡಿದ್ಮೇಲೆ ಅವ್ರು ಸಖತ್ ಖುಷಿಯಾಗಿತ್ತು. ಮತ್ತು ನಮ್ಮ ತಂಡದ ಎಲ್ಲ ನಟರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತು ಬೇರೆ ಒಂದಿಷ್ಟು ನಮ್ಮ ಬಳಗದ ಅಥವಾ ಸಿನಿಮಾ ಬಳಗದವರು ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿ ಯಾರಿದ್ದಾರೆ ಅವರಿಗೆಲ್ಲ ನಾವು ತೋರಿಸಿದ್ವಿ ಸಿನಿಮಾ. ಸೊ ಎಲ್ಲ ಥರದ ಸಿನಿಮಾ ಅವರೆಲ್ಲ ಥರದ ಅಪ್ರಿಷಿಯೇಷನ್ಗಳನ್ನು ಮತ್ತು ಸಣ್ಣ ಪುಟ್ಟ ಏನೇನು ಕರೆಕ್ಷನ್ಸ್ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ತೆರೆಗೆ ಬರ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಚಿತ್ರರಂಗಕ್ಕೆ ಸರ್ ರಾಜೇಶ್ ಕ್ಲಬ್ ನಿಮಗೆ ಸ್ವಾಗತ. ಮತ್ತು ಸಂದೀಪ್ ಶಂಕರ್ ಅವ್ರಿಗೂ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಿದ್ದಾರೆ. ನಿಮ್ಮ ಜರ್ನಿ 106 ಸಿನಿಮಾ ಮಾಡೋಂಗಾಗಲಿ, ಈ ಥರ ಒಳ್ಳೆಯ ಅಭಿರುಚಿ ಸಿನಿಮಾಗಳು ಮಾಡೋಂಗಾಗಲಿ. ಸಂದೀಪು ಅಷ್ಟೇ ಈ ಥರದ್ದು ಬೇರೆ ಬೇರೆ ಥರದ್ದು ಈ ನೆಲದ ಕಥೆಗಳನ್ನು
ಈ ನೆಲದ ಪ್ರತಿಭೆಗಳನ್ನು ಬಳಸ್ಕೊಂಡು ಜನ ಮೆಚ್ಚುವಂಥ ಸಿನಿಮಾಗಳನ್ನ ನೀವು ಮಾಡಲಿಕ್ಕೆ ನಿಮ್ಗೆ ಶುಭ ಕೋರ್ತಾ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ ಸರ್. ಇನ್ನು ನನಗಿಲ್ಲಿ ಶುಭ ಕೋರುವಂಥ ಎಲ್ಲ ಕಲಾವಿದರಿಗೂ ನಾನು ತುಂಬ ಧನ್ಯವಾದ. ಮತ್ತು ರೋನಿ, ನಾನು ಮಾತಾಡ್ತಾ ನಾನು ನನ್ನ ಜರ್ನಿ ಬಗ್ಗೆ ನಾನು ಹೆಂಡ್ತೀನಿ ಮತ್ತು ನನ್ನ ಮಗಳೇ ಮರೆತುಬಿಟ್ಟೆ. ಯಾಕಂದರೆ ಅವ್ರು ಅಪ್ಪ ಅಮ್ಮನ ಹತ್ರ ಇರೋದಕ್ಕೆ ಜಾಸ್ತಿ ನನ್ನ ಜೊತೆನೇ ಈಗ ನಮ್ಮ ಲೈಫು ಜರ್ನಿ ಆಗಿದೆ. ಯಾಕೆಂದರೆ ನಮ್ಮದು ಹೆಚ್ಚು 89ರಿಂದ ನಮ್ಮದು ರಂಗಭೂಮಿ ಪಯಣ ನಮ್ಮದು. ಮತ್ತು ಇಬ್ಬರು ರಂಗಾಯಣದಲ್ಲೇ ಇದ್ದವರು ನಾವಿಬ್ಬರು. ಹಾಗಾಗಿ ಅಲ್ಲೇ ಇದ್ವಿ, ಅಲ್ಲೇ ಮದುವೆ ಆಗಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಆಮೇಲೆ ನನ್ನ ಮಗಳು ಅವರು ಸಾಕಷ್ಟು ನನಗೆ, ಯಾಕೆಂದರೆ ಈ ಥರದ ಕೆಲಸ ನಾಟಕದ ಕೆಲಸ ಆಗ್ಬೋದು, ಸಿನಿಮಾದ ಕೆಲಸ ಆಗ್ಬೋದು, ಅದೊಂಥರ ಸಹಿಸ್ಕೊಳ್ಳೋದೇ ಅದನ್ನು. ಅದಕ್ಕೆ ನನಗೆ ಎಷ್ಟು ತಾಳ್ಮೆ ಇದೆ ಅದಕ್ಕಿಂತ 10 ಪಟ್ಟು ತಾಳ್ಮೆ ಅವರಿಬ್ಬರಿಗೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನ್ನ ಮಗಳದು 10ನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾಳೆ. ಅವಳಿಗೆ ಸಹಿತ ನೀವೆಲ್ಲರೂ ವಿಶ್ ಮಾಡಿ, ಯಾಕಂದರೆ ಅವಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ 10ನೇ ತಾರೀಕು ಶೋ ಆಗ್ತಿದೆ. ಅದು ಇನ್ನೊಂದು ಥರ ಖುಷಿ ವಿಚಾರ. ಯಾಕಂದರೆ ನಮ್ಮ ಕಂದ ಮಗಳು ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ ಮಾಡಂಗೆ ಆಗ್ಬಿಟ್ಟು ನನಗೆ ಅಯ್ಯೋ ಇನ್ನೂ ಹೌದಾ ಅಂದ್ಕೊತಾನೆ ಇದ್ದೀನಿ. ಈಗ ಅವಳು ಡೈರೆಕ್ಟ್ ಮಾಡ್ತಿದ್ದಾಳೆ. ಚುಕ್ಕಿ ಅಂತ ನನ್ನ ಮಗಳ ಹೆಸರು. ಅದು ನಮ್ಮದು ಪದ್ಮನಾಭ ನಗರದ MT ಸ್ಪೇಸಲ್ಲಿ ಅಲ್ಲಿ 10ನೇ ತಾರೀಕು ಶೋ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ನೀಡಿ ಅಂತ ಹೇಳ್ತಾ, ಇನ್ನು ಶಾಕಾಹಾರಿ ಬಗ್ಗೆ ಬಂದರೆ, ನನಗೆ ಈ ಕತೆ ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಡಬರು ಅಂತೇನೋ ನೋಡಲಿಲ್ಲ. ನನಗೆ ಅದೊಂದು ಆ ಥರದ್ದು ಈ ಹೊಸ ಸಿನಿಮಾ ನಿರ್ದೇಶಕರ ಹೋಗಿ ಸ್ವಲ್ಪ ಸಮಸ್ಯೆನ ಅನುಭವಿಸಿದ್ವಿ. ನಾನು ಅಂದರೆ ಅವ್ರಿಗೆ ಗೊತ್ತಿಲ್ವ, ಅವ್ರೇನೋ ಉತ್ಸವದಲ್ಲಿ ಕತೆ ಹೇಳ್ತಾರೆ, ಅದು ಮಾಡೋಕ್ಕೆ ಬರೋಲ್ಲ, ಅದೊಂದು ತೊಂದರೆನ ಅನುಭವಿಸಿದ್ವಿ. ಬಟ್ ಇವರಲ್ಲಿ ಹೇಳಿದ ತಕ್ಷಣ ಅದರ ತಯಾರಿ ಒಂಥರ ನಮಗೆ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲಪ್ಪ, ಎರವಲು ತೊಗೊಂಡಿಲ್ಲ, ಅದು ಅನುವಾದ ಮಾಡ್ಕೊಂಡಿಲ್ಲ ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನಾಗೆ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಮಾಡೋಣ ಅಂತಂದಾಗ ಮತ್ತೆ ನನಗೆ ವಿನಯ ಆಗ್ಬೋದು, ಗೋಪಾಲ್, ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು. ಇವರಪ್ಪನ ಬಗ್ಗೆ ಯಾಕೆ ನಾನು ಪದೇ ಮಾತಾಡ್ತೀನಿ ಅಂತಂದರೆ, ಇವರು ಗೋಪಾಲ್ ದೇಶಪಾಂಡೆ, ಇವರಪ್ಪ ಧ್ರುವರಾಜ್ ದೇಶಪಾಂಡೆ. ನೀನಾಸಮಲ್ ಟ್ರೈನ್ ಆಗಿ ಇವರಪ್ಪ ನಾಟಕ ಒಂದು ಚಾಣಕ್ಯ ಅಂತ ನಾಟಕ ನೋಡಿದ್ವಿ. ಅದಿನ್ನೂ ನನಗೆ ಕಣ್ಣು ಕಟ್ತಂಗಿದೆ. ಅಲ್ಲದೆ ಹುನಗುಂದ ಅಂತ ಊರಲ್ಲಿ ಒಂದು ನಾಟಕದ ರೆಪರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರ ಹತ್ರ ನಾಟಕ ಮಾಡಿಸಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಇವ್ರ ತಂದೆ ಧ್ರುವರಾಜ್ ದೇಶಪಾಂಡೆ. ಎಲ್ಲೋ ಸಂದಿಲ್ ನೋಡ್ಕೊಂಡು ಇವನು ನಾಟಕ ಕಲ್ತ್ಕೊಂಡು ಇವನು ಗೋಪಿನೂ ಬಿಟ್ಟಿಲ್ಲ ಅಲ್ಲ. ಅವಾಗ ಮೋಸ್ಟ್ಲಿ ನನಗೆ ನಾವು ಇವ್ರೂರು ಕ್ಯಾಂಪ್ಗೆ ಹೋದಾಗ ಗೋಪಿ ಸಣ್ಣ ಹುಡುಗ ಇಲ್ಲಿ ನನಗೆ ಇನ್ನೂ ಸರಿಯಾಗಿ ಇದ್ದಲ್ಲ ಕ್ಯಾಂಪಲ್ಲಿ. ಇವರು ತುಂಬ ಪಾಪ್ಯುಲರ್ ಒಂದು ಸ್ಲೋಗ್, ನಮ್ದು ಹೆಂಗೆ ತಲೆ ಬಾಚ್ಗಳಿಗೆ ಪೌಡ್ರ್ ಹಾಕೊಳ್ಳೋದು ಅಂತ ಹೇಳ್ತೀನಲ್ಲ, ಹಾಗೆ ಇವ್ರದ್ದು ಇದು ಧ್ರುವರಂಗದ ಸಮಯ, ಬ್ಯಾಳ್ಳೆ ಅಂತಿದ್ರು ಇಲ್ಲಿ. ಆ ಥರದ್ದು ಹೇಳಿ ನಾಟಕನ ಶುರು ಮಾಡ್ತಿದ್ರು. ಆಮೇಲೆ ನಮ್ಮ ಧಾರವಾಡದ ಪ್ರತಿಭೆ ವಿನಯ್ ಆಗ್ಬೋದು. ವಿನಯ್ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದ ನನಗೂ ಮತ್ತು ವಿನಯ್ಗೆ ಜಾಸ್ತಿ ಸೀನ್ಸು ಇದ್ದಿದ್ದು. ವಿನಯ್ ವಿಶ್ ಆಲ್ ದಿ ಬೆಸ್ಟ್. ಯಾಕಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ, ನನಗೆ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು, ನಿರ್ದೇಶಕರು ಬರಬೇಕು, ತಂತ್ರಜ್ಞರು ಬರಬೇಕು. ಆ ಥರದಲ್ಲಿ ನಾನು ತುಂಬ ಅದು, ಯಾಕಂದರೆ ಅವಾಗ ಸಾಂಸ್ಕೃತಿಕ ಲೋಕ ಸಂಪದ್ಭರಿತವಾಗಿರ್ತದೆ ತುಂಬ. ಯಾಕಂದರೆ ನಿಮ್ಮ ಸಂಸ್ಕೃತಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ಹೇಳೋದಕ್ಕೆ ಮಾಡ್ತೀರಾ, ಅದನ್ನು ತೋರಿಸ್ತೀರಾ, ಅದನ್ನು ನಾನು ಹೌದು ನನ್ನ ಊರಿನ ಕಥೆ ಹೇಳಬೇಕು ಅನ್ನೋ ದಾವಂತ ಇರುತ್ತೆ. ಹಂಗಾಗಿ ನನಗೆ ಇದು ಹುನಗುಂದ, ಬಿಜಾಪುರ, ಅದು ಧಾರವಾಡ, ಅದು ನಮಗೆ ಪಕ್ಕದಲ್ಲಿ ಅದು ಬೆಂಗಳೂರು, ಪಕ್ಕ ಬೆಂಗಳೂರು ಇದೆ. ಶಿರ್ಸಿ ಆಗೋಣ ನೋಡ, ಮತ್ತೆ ನೋಡ ಶಿರ್ಸಿ ಬಂದರೆ ನನ್ನ ಕ್ಯಾಮ್ರಾ ಬಂದಬೇಕಂತ ನನ್ನ ವಿಶ್ವಜಿತ್ ಅವ್ರಿಗೆ. ಇವರಿಬ್ಬರು ಒಂಥರ ಹೆಂಗೆ ಅಂತಂದರೆ, ಇವರು ಏನು ಹೇಳ್ಬೇಕು, ಗಂಡ ಹೆಂಡತಿ ಅಂತ ಹೇಳ್ಬೇಕಾ ಅಥವಾ ಇನ್ನೂ ಏನು ಹೇಳ್ಬೇಕು ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ. ಅವ್ರು ಅಂತ ಸಣ್ಣದ ಅಡುಗೆ ಮಾಡ್ಕೊಂಡು ನಾವು ಹಾಕೊಂಡಿದ್ದು ಗೊತ್ತಾಗೋದು. ಅವರು ಹೆಗ್ಗೋಡ್ನವರು, ಸಾಗರದವರು. ನನಗೆ ಪದೇ ಸುಬ್ಬಣ್ಣ, ನನ್ನ ಕೆ ವಿ ಸುಬ್ಬಣ್ಣ ಅವ್ರು ನೆನಪಂಗರು. ನಾನು ಹಾಕೊಂಡಿದ್ದು ಅಂತ ಗೊತ್ತಾಗೋದು. ಬಟ್ ನಾನು ತೊಗೊಂಡು ಮತ್ತೆ ನಾವು ಮಾಡೋದು. ಯಾಕೆ ನಾನು ಅವ್ರದ್ದು ಅಂತ ನಾನು ಇಡೀ ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ. ಯಾಕಂದರೆ ನಿಮ್ಮದು ಹೋಟ್ಲು ಬಲ್ಪ್ ಹಾಕ್ತಿರ್ತೀರ, ಆ ಬಲ್ಪ್ಗೆ ಒಂದಷ್ಟು ಯಾವನ ಮನೆಯಲ್ಲಿ ಈ ಹೊಗೆ ಇರೋ ಮನೆಯಲ್ಲಿ ನೋಡಿ, ಅದು ಹೊಗೆ ಎದ್ದು ಬಲ್ಪ್ ಎಲ್ಲ ಒಂಥರ ಕಪ್ಪಾಗಿರ್ತದೆ.
ಅಂದರೆ ಅವು ಹೊಗೆ ಕೂತ್ಕೊಂಡು ಅದಕ್ಕೊಂದು ಲೈಟು ಸುಮ್ಮನೆ ಮಿಣಕ ಅಂತ ಲೈಟು, ಆ ಥರದ ಲೈಟ್ ನನಗೆಲ್ಲ ಒಂಥರ ಬುಡ್ಡಿ ದೀಪದ ಲೈಟ್ ನನಗೆ ಫೀಲ್ ಆಗಿತ್ತು. ನನಗೆ ಎಲ್ಲೂ ಟೈಮ್ ಪಾಪ ಒಂದೊಂದು ಸರಿ ಸರ್ 1 ಅವರ್ ರೆಸ್ಟ್ ಮಾಡಿಬಿಡಿ ಅಂತ. ನಾನು ರೆಸ್ಟ್ ಮಾಡಿಬಿಟ್ಟು ಸರಿ ಆಯಿತು ನಾವು ರೆಡಿ ಆಗಿಬಿಟ್ಟು ಬಂದರೆ ಏನು ಮಾಡಿದ್ರು ಲೈಟ್ ಇವರು, ನಾನು ಕೆಳಗೆ ಮೇಲೆ ನೋಡ್ಬಿಡ್ತೀನಿ ಏನು ಮಾಡಿದ್ದಾರೆ ಲೈಟ್ ಇವರು ಅಂತ. ಅದೆಲ್ಲ ಸೋರ್ಸ್ ಲೈಟ್ನ ತೊಗೊಂಡಿರೋದು. ಅದು ರಾತ್ರಿ 10 ಗಂಟೆನೋ 11 ಗಂಟೆನೋ ಇಲ್ಲ ಬೆಳಗ್ಗೆ 10 ಗಂಟೆನೋ 11 ಗಂಟೆ ಸಾಯಂಕಾಲ ಹಿಂಗೆ ಆಗ್ತದೆ ಕಾಣಲಿ ಅಂತ ಮತ್ತೆ ತಿರ್ಗಾ ಬೆಳಗ್ಗೆ ಎಲ್ಲ ನನಗೆ ಭಾಳ. ಯಾಕೆಂದರೆ ನಿಮ್ಗೆ ಆ ಥರದಲ್ಲಿ, ಯಾಕಂದರೆ ಅವ್ರದ್ದೊಂದು ಪಾತ್ರ ಮಾಡ್ತಾರೆ ಅಂತಂದರೆ, ಈಗ ಅದೊಂದು ಆ ಸೋರ್ಸ್ ಹುಡ್ಕೊಂಡು ಪಾತ್ರ ಮಾಡ್ತಾರೆ ಅಂತ ವಿಶ್ವಜಿತ್ತು. ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದರೆ ವಿಶ್ವಜಿತ್ ಅವರೇ ಥ್ಯಾಂಕ್ ಯು ಭಾಳ ಖುಷಿ ಆಗುತ್ತೆ. ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ, ಸಂಗೀತ ಮಯೂರ್ ಅವರು. ಆ ಸಾಂಗ್ ತುಂಬ ಚೆನ್ನಾಗಿದೆ. ಕಂಬಾರ ಸಾಂಗ್ ಒಂದು ಆಡಿದ್ದೀವಿ, ಅದನ್ನು ನೀವು ಒಪ್ಕೊಂಡಿದ್ದೀರಾ? ಅದು ನೀವೇ ಆಡಿದಿರಲ್ಲ ಹಾಂ, ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಸರ್ ನೀವಿಬ್ಬರೇ ಮಾತಾಪಿತ. ಹೌದು, ಯಾಕೆಂದರೆ ನನಗೆ ಒಂದು ಹೊಸ ಪ್ರೊಡ್ಯೂಸರ್ ಫಸ್ಟ್ ಕತೆ ಕೇಳಿದ ತಕ್ಷಣ ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದೂ ತಪ್ಪದೆ ಬಿಡಲ್ಲ ಇವರು, ಎಲ್ಲವನ್ನೂ ನೋಡ್ಕೊಂಬಂದಿದ್ದಾರೆ. ಹಂಗೆ ಚೆನ್ನಾಗಿದೆ ಕತೆ ಮಾಡೋಣ ಅಂತಂದಂತೆ. ಹಿಂಗಾಗಿ ಇದಕ್ಕೆ ನಿಮಗೆಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆಯ ಪ್ರೋತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಅವಾಗಲೇ ಹೇಳ್ದಂಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ, ಅದು ಬೇಡ, ತಲಕಾವೇರಿಲಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿ ಥರ ಹಿಂಗೆ ಪಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಿಂಗೆ ಅಂತ ಅದಾದ್ರೂ ನಿಮ್ಗೆ ಒಳ್ಳೇದು ಸರ್ ಆಗಲಿ ಅಂತ ಬಯಸ್ತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರದ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು, ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಾಕಷ್ಟು ನಮ್ಮ ಕಲಾವಿದರು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದ್ರು. ಸರ್ ಸುದೀಪ್ ಸರ್ ನಿಮಗೆ ಅನಂತ ಧನ್ಯವಾದಗಳು ಸರ್. ತಂಡಕ್ಕೆ ಈ ಒಂದು ಹೊಸಬ ತಂಡಕ್ಕೆ ನೀವು ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಇವತ್ತು ಬಂದ ಸೂರ್ಯ ಆಗ್ಬೋದು, ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲ್ನ, ನಮಗೆ ಶಾಕಾರಿ ಟೈಟ್ಲ್ನ ನಮಗೆ ಯೋಗರಾಜ್ ಭಟ್ರು ಅವತ್ತು ತೋರಿಸಿದ್ರಲ್ಲಿ ತೋರಿದ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರಲ್ರಿ ಅಂತ ಕೆಳಗೆ ಮೇಲೆ ನೋಡಿದ್ರು. ತಿರ್ಗಾಕೆ ಅಂತ ಅಂದರು. ತಿರ್ಗಾ ನೋಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ಅಂತಂದರು ಯೋಗರಾಜ್ ಭಟ್ರು. ಹಾಗಾಗಿ ಒಂದು ರೀತಿ ಎಲ್ಲ ಒಂಥರ ಪಾಸಿಟಿವ್ ಆ್ಯಡಿಂಗ್ ಆಯಿತು ಇದಕ್ಕೆ ಎಲ್ಲದಕ್ಕೂ ಕಲಾವಿದರಾಗ್ಬೋದು. ಹರಿಣಿಯವ್ರು ನಮ್ಗೆ ಅಯ್ಯೋ ಈ ಕಡೆ ಕೂತ್ಬಿಟ್ಟಿದ್ರೆ ನೀವು ಸಾರಿ ನಮ್ಮ ಹೀರೋಯಿನ್ನು ಅಲ್ಲಪ್ಪ, ನಮ್ಮ ಹೀರೋಯಿನ್ ನಮ್ಮ ಸಿನಿಮಾ ಹೀರೋಯಿನ್ನು ನಮ್ಮ ಲೈಫ್ ಹೀರೋಯಿನ್ ಅಲ್ಲಿದ್ದಾರೆ ಹರಿಣಿಯವರು. ಆ ಸನ್ನಿವೇಶಗಳು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಅಡಿಕೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಮದು ಅವ್ರದ್ದು. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇರಲಿ. ಇದಕ್ಕೊಂದು ರೀತಿಯಾದ ಒಂದು ಶುದ್ಧ ಮನಸ್ಸಿನಿಂದ ಒಂಥರ ಈ ಕನ್ನಡದಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿಯೇ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಫೂರ್ತಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಮಾತಾಡ ಯಾರು ಬಾದ್ ಸ್ಥಾನದ ಅಲ್ಲಿ ಚೆನ್ನಾಗಿ ಸಕ್ಕತ್ತಾಗಿ ಎಲ್ಲ ಒಳ್ಳೆ ಬಿಸಿನ ಅಂಡೆ ಕಾಯಿಸಿದ ನೀರು ಕೊಟ್ಟಿದ್ರನ್ನ. ಅದು ಬೆಳಗಿನ ಜಾವ 3:30 ಮಾಡಿದ ಸೀನು. ಯಾಕೆ ಅಂತ ನಿದ್ದೆ ಬರುತ್ತಲ್ಲ ಸರ್, ಅದಕ್ಕೆ 3 ಗಂಟೆಗೆ ಎಲ್ಲ ಮುಗಿಸಿ ಮಾಡ್ತೀನಿ ಅಂದರು ಅವರು. ಆ ಥರದ್ದು ಅದು ಪ್ಯೂರ್ ನಿಜವಾಗ್ಲೂ ನನಗೆ ಖುಷಿಯಾಗಿದ್ದದು. ನಿಜವಾಗ್ಲೂ ಅಲ್ಲೇ ಕಾಯಿಸಿ ಮಾಡಿಕೊಟ್ರು. ಆಮೇಲೆ ನೋಡಿದ್ರು ಸಾಕ ಅಂದ್ರೆ ಬಿಡ್ರಿ ವೆಹಿಕಲ್ ಬಿಡ್ರಿ ಚಳಿ ಕಾಪಡೆ ಚಳಿ ಇತ್ತದು. ಇನ್ನೂ ಒಂದು ಮಜಾ ಏನು ಅಂತಂದರೆ ಅದೇನೋ ಗೊತ್ತಿಲ್ಲ ಸರ್, ನಿಮ್ಮೂರು ಇದು ಶಾಕಾಹಾರಿ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಆದರೆ ನಮ್ಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಚಳಿ ಇರಬೇಕಾಗಿತ್ತು. 4:15 ಒಂದರ ವಿಚಿತ್ರವಾಗಿ ಚಳಿ ಶುರುವಾಗೋದು. ಮಧ್ಯಾಹ್ನದೊತ್ತು ನಿಮ್ಗೆ ಎಂಥ ಶಾಕಾಹಾರಿ ಅಂದರೆ ನಾವು ಇದು ಟೈಟ್ಲ್ ಇಟ್ಬಿಟ್ಟು ನಮ್ಗೆ ಯಾಕಪ್ಪ ಹಿಂಗೆ ಹಿಂದೆ ಮುಂದೆ ಮಾಡ್ತಾ ಇದೆ ಇದು ಅಂತ ಎಲ್ಲೆಲ್ಲ ಇಳಿದು ಹೋಗೋದು ನೀರು ಸೊರಾಬರ ಅಂತ. ಅಯ್ಯೋ ಇದೇನಪ್ಪ ಇದಂತ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಆ ಥರದ್ದೊಂದು ಫೀಲ್ ಆಯ್ತು ನಮಗೆ. ಅಷ್ಟೇ, ಸಪೋರ್ಟ್ ಮಾಡಿ.
ನೀವು ಖುಷಿ ಪಡಿ, ನಾವು ಖುಷಿ ಪಡ್ತೀವಿ. ಹೌದು, ನನಗೆ ಅದಕ್ಕೆ ಇದು ತುಂಬ ಭಾರ ಅಂತ ಅನಿಸ್ಬಿಡ್ತು. ಆಮೇಲೆ ಎಲ್ಲ ಕಲಾವಿದರು ಅದನ್ನು ಶುಭ ಕೋರಿರೋದು ಅದೊಂದು ರೀತಿ. ಯಾಕಂದರೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು, ಯಾರ್ಯಾರಲ್ಲಿ ಬಂದರೂ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಅಯ್ಯೋ ಅಂತ ಅದೊಂದು ಖುಷಿ ಆಯಿತು. ಮುಖ್ಯವಾಗಿ ಇದು ನನಗೆ ಹೇಳಿದ್ರೆ ಬೇಡಪ್ಪ ಅವೆಲ್ಲ, ಸುಮ್ಮನೆ ತುಂಬ ಜಾಸ್ತಿ ಆಗ್ತದೆ ಜವಾಬ್ದಾರಿ, ಯಾಕೆ ಸುಮ್ಮನೆ ಬೇಡ, ನನ್ನ ಪಡೆದು ನಾನು ಹೆಂಗೋ ನಡ್ಕೊಂಡು ಹೋಗ್ತೀನಪ್ಪ, ನಾನೆಲ್ಲ ಊರಿಗೂ ಇದಕ್ಕೂ ಅಡ್ಡಾಡ್ಕೊಂಡಿರೋ, ನನಗೆ ಬೇಡ ಅಂತಂದೆ. ಕೊನೆಗೆ ಅಷ್ಟೇ ಅದು ಅಲ್ಲೇನೂ ಸೇರ್ಕೊಳ್ಳಲ್ಲ, ಇರುತ್ತಷ್ಟೇ ಜೊತೆಗೆ. ನನ್ನ ಪಡೆದು ನಾನು ಆರಾಮಾಗಿ ಇರ್ತೀನಿ. ಮತ್ತು ಹೆಂಗೆ ಇದೇ ಥರದೊಂದು ಜವಾಬ್ದಾರಿ ಆದಮೇಲೆ ಬೇರೆ ಥರದ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಹೆಚ್ಚಿನ ಒಂದು ಸಣ್ಣದ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ. ಈ ಒಬ್ಬಟ್ಟಿಗೆ ಮತ್ತೆ ಸಕ್ಕರೆ ಹಾಕಿ ತುಪ್ಪ ಹಾಕ್ದಂಗಿದು. ಹಾಂ, ಅವ್ರ ನಾಟಕ, ಅವ್ರು ನನಗಿಂತ ಬ್ಯುಸಿ. ಅವರು ಸಂಚಾರಿ ಥಿಯೇಟ್ರು, ನಾಟಕಗಳು, ಒಂದು ಪ್ರತಿ ವರ್ಷ ಸುಮಾರೊಂದು 25-30 ಜನದ್ದು ಕಾಲೇಜ್ ಹುಡುಗರು, ಮಕ್ಕಳು, ಅವ್ರ ಜೊತೆ ಅವ್ರು ನನಗಿನ್ನ ಬ್ಯುಸಿ ಆಗಿರ್ತಾರೆ ಅವರು. ಈಗ ನನ್ನ ಮಗಳು ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಹಾಗಾಗಿ ಎಲ್ಲ ಮಾತಾಡ್ತಿರ್ತೀವಿ. ಅದಕ್ಕೆ ಅವ್ರಿಗೆ ಹಿಂಗೆ ಕೊಡ್ತಾರೆ ಅಂದಾಗ ನನಗೆ ಗೊತ್ತಿಲ್ಲ, ಅವ್ರು ಬರ್ತಾರೆ ಇವತ್ತು ಅಂದ್ಬಿಟ್ಟು. ನನಗೆ ರಂಗಭೂಮಿಲಿ ಮಾಡಿದ್ವಿ, ಇಲ್ಲ ಅವನು ತಲೆದಂಡ ಸಂಚಾರ ಜೊತೆ ಮಾಡ್ತಿತ್ತು. ಹಾಗಾಗಿ ನಾನು ಹೇಳಿದ್ನಲ್ಲ, ಸಿನಿಮಾಗಿಂತ ಹೆಚ್ಚಾಗಿ ಅವಳು ಅಲ್ಲೇ ಬಿಜಿ. ಅದನ್ನು ತುಂಬ ಜವಾಬ್ದಾರಿ ಇತ್ತು ಕೆಲಸವಲ್ಲ. ಅದೊಂದು ನಾವೊಂದು ರೀತಿ ನಮ್ಮ ಗುರುಗಳು ನನಗೆ, ನಾನು ನಿಮ್ಗೆ ಹುಚ್ಚಿಡ್ಸಿದ್ದೀನಿ, ಆ ಹುಚ್ಚನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ರಂಗಭೂಮಿ ಹುಚ್ಚು ಅದನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಸುಮಾರು ನಮ್ಮದು 20 ವರ್ಷ ಆಗ್ತಾ ಬಂತು ನಮ್ಮ ಸಂಚಾರಿ ಸಂಸ್ಥೆ ಸ್ಥಾಪನೆ ಮಾಡಿ. ಸುಮಾರು 250 ಜನ ಹುಡುಗರು ಬಂದಿದ್ದಾರೆ. ಮಕ್ಕಳು, ವಿಶೇಷವಾಗಿ ಮಕ್ಕಳು ರೆಡಿ ಆಗ್ತಾರೆ. ನಮ್ಗೆ ಉದ್ದೇಶ ರಂಗಭೂಮಿ ಸಾಧ್ಯತೆ ಜೊತೆಗಳಿಗೆ ಅವರಿಗೆ ಅಭಿರುಚಿಯನ್ನು ಬೆಳೆಸೋದು, ಹಾಡೋದು, ಕುಣಿಯೋದಾಗ್ಬೋದು, ಪೇಂಟಿಂಗ್ ಆಗ್ಬೋದು. ಇದನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಹೌದಪ್ಪ ಅಂದ್ಬಿಟ್ಟು ಮಕ್ಕಳು ನಿಜವಾಗ್ಲೂ ಅದರ ಅಭಿರುಚಿ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಜೊತೆ, ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಂಗೆ ತಂಡದಿಂದ ಬಂದ ಸಂಚಾರಿ ವಿಜಯ್ ಆಗ್ಬೋದು, ಅರವಿಂದ್ ಕುಪ್ಲಿಕರ್ ಆಗ್ಬೋದು, ಪ್ರಸನ್ನ ಆಗ್ಬೋದು, ಧನುಷ್ ಆಗ್ಬೋದು, ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಎಸ್ ಸರ್. ಏನು ಹೇಳಿದ್ರು ಮೋಕ್ಷ ನೀನು ಯಾವ್ದಾ? ಹಾಂ, ಇವಾಗ ಎಲ್ಲ ಅಡುಗೆ ಮನೆಗಳಲ್ಲೂ ಅವಪ್ಪ ಚಾಕು ಅಂತೆ, ಚೂರಿ ಅಂತೆ, ಕುಂಬಳಕಾಯಿ ಕೊಯ್ಯೋಕ್ಕೆ ಸ್ವಲ್ಪ ದೊಡ್ಡದೇ ತಗೋಬೇಕಲ್ವಾ? ಓಣ ಅದೇ ನಾನು ಹೇಳ್ತಿದ್ದೀನಲ್ಲ, ಇವಾಗ ಮೆಣಸಿನ್ಕಾಯಿ ಹಚ್ಚಕ್ಕೆ ಇಷ್ಟೊಂದು ತಗೊಂಡು ಸಾಕು. ಈ ಕುಂಬಳಕಾಯಿ ಅಂಥವು ತೆಂಗಿನಕಾಯಿ ಸೋಲಕ್ಕೆ ಸ್ವಲ್ಪ ದೊಡ್ಡದೇ ತಗೋಬೇಕಲ್ಲ. ನಾನು ಕತ್ತರಿಸಕ್ಕೆ ಇನ್ನೇನೇ ಮಾಡೋಣ, ನೀನು ಚಾಕು ಇಷ್ಟು ತೊಗೊಂಡು ಚಾಕು ತೊಗೊಂಡು ಕೊಯ್ಲ ರಾತ್ರಿ ಎಲ್ಲ ನಾವು ಅದನ್ನೇ ಒಂದು ಸೀರಿಯಲ್ ಮಾಡ್ಬೇಕಂತದ. ಆಮೇಲೆ ಅದಕ್ಕೆ ಮಚ್ಚಿಡ್ಕೊಂಡೆ ಕಸ್ಕಂದ ಅದನ್ನು 8-9 ಪೀಸ್ ಮಾಡ್ಬೇಕಾಯ್ತು, ಮಾಡಿದ್ದೀನಿ. ಯಾಕೆ ಮಾಡಿದೆ, ಯಾಕೆ ಮಾಡಲಿಲ್ಲ, ಮಾಡಿದ್ಮೇಲೆ ಉಳಿತೀನ ಉಳಿಯಲ್ವಾ, ಅದು ಅವ್ರ ಕತೆ. ಅದು ನಿಜವಾಗ್ಲೂ ನಾನೇ ಮಾಡಿದ್ದ, ಅದೇ ಕತೆ ಅದು, ಅದೇ ಕತೆ ಅದು. ಮತ್ತೆ ಸತ್ವಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಚ್ಚ. ಲಾಂಗ್ ಅಲ್ಲ ಅದು ನಿಜವಾಗ್ಲೂ ಉತ್ತರಿಸೋದು ಮಚ್ಚು. ಎಸ್ ಸರ್, ಭಾಳ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಈ ಥರದೊಂದು ಬಿರುದು ಕೊಟ್ಟಿದ್ದಕ್ಕೆ. ನನಗೂ ಗೊತ್ತಿಲ್ಲ ಅದು ಕೆಲಸ, ಸಾಕಷ್ಟೆಲ್ಲ ಕೆಲಸ ಮಾಡಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ. ನನಗೆ ಅನಿಸ್ಬಿಡ್ತು ಎಲ್ಲ ತಂಡಕ್ಕೆ, ಎಲ್ಲರೂ ಕೆಲಸ ನಿಮಗೆ, ನನಗೆ ಶಾಕಾಹಾರಿ ತಂಡಕ್ಕೆ ನಿಜವಲ್ಲೂ ಮತ್ತೆ ನಾನು ಋಣಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಂದಿದು ಮೊದಲನೇ ಸಿನಿಮಾ. ಚಿತ್ರರಂಗ ಅಂತ ಬಂದಾಗ ನನಗೇನು ಗೊತ್ತಿರಲಿಲ್ಲ. ಸಂದೀಪ್ ಸರ್ ನನಗೆಲ್ಲ ಹೇಳ್ಕೊಟ್ಟಿದ್ದು. ಯಾಕಂದರೆ ಸಿನಿಮಾ ಅಂತ ಬಂದಾಗ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದಿಷ್ಟೇ, ನಾನು ಎಲ್ಲ ಪ್ರೊಸೆಸ್ಸಲ್ಲೂ ನಿಮ್ಮ ಜೊತೆಗೆ ಇರ್ತೀನಿ ಸರ್. ಅಂದರೆ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ ಅಥವಾ ಆ್ಯಕ್ಟಿಂಗ್ ಅಷ್ಟೇ ಸೀಮಿತವಾಗಿ ನನ್ನನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಅಥವಾ ಆ ಥರ ನಡೆಸ್ಕೊಳಕ್ಕೆ ಹೋಗ್ಬೇಡಿ ಅಂತ. ಸೊ ಈ ಶಾಕಾಹಾರಿ ನನಗೆ ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ, ಫಸ್ಟ್ ಡೇಯಿಂದ, ಅಂದರೆ ಇದನ್ನು ಯಾವಾಗ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ಫ್ರಮ್ ದಟ್ ಫಸ್ಟ್ ಡೇ ಟಿಲ್ ನಾವು ಐ ಆಮ್ ವಿತ್ ಸಂದೀಪ್ ಸರ್. ಅದು ನನಗೆ ತುಂಬ ಖುಷಿ ಆಗುತ್ತೆ. ಯಾವ ಪ್ರೊಸೆಸ್ಸಲ್ಲೂ ಅವ್ರು ನನ್ನ ಕೈ ಬಿಟ್ಟಿಲ್ಲ. ಅದರಿಂದ ಪ್ರೊಬ್ಯಾಬ್ಲಿ ಒಬ್ಬ ಆ್ಯಕ್ಟರ್ಗೆ ಎಲ್ಲ ಪ್ರೊಸೆಸ್ಸು ಗೊತ್ತಿರೋದು ತುಂಬ ಮುಖ್ಯ. ಸೊ ಆಮೇಲೆ ನಮಗೆಲ್ಲ ಗೊತ್ತು ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲ, ಅಂದರೆ ಎಡಿಟಿಂಗು ಅದು ಹೇಗಾಗುತ್ತೆ, ಡಬ್ಬಿಂಗು ಅದು ಹೇಗಾಗುತ್ತೆ, ಆಮೇಲೆ ಇದು DI ಪ್ರೊಸೆಸ್ ಆಗಿರ್ಬೋದು, ಸಂಗೀತ, ಮ್ಯೂಸಿಕ್, ರೆಕಾರ್ಡಿಂಗು, ಆಮೇಲೆ ಇನ್ಕ್ಲೂಡಿಂಗ್ ಈ ಪ್ರಮೋಷನ್ಸ್ ಆಗಿರ್ಬೋದು, ಎಲ್ಲ ಪ್ರೊಸೆಸ್ಸಲ್ಲೂ ನಾನು ಇರಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಇದೆ. ಸೊ ಈ ಶಾಕಾಹಾರಿ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು.
ಆಮೇಲೆ ಮೊದಲನೇ ಸಿನಿಮಾ, ಮೊದಲನೇದು ಎಲ್ಲ ಮೊದಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೊಸಬ ಅಂತ ನೋಡಿದೆ ಸಂದೀಪ್ ಸರ್ ಇವರು ಒಂದು ಮುಖ್ಯ ಪಾತ್ರ ಮಾಡ್ತಾರೆ ಅಂತ ಅಂದಾಗ ರಾಜೇಶ್ ಸರ್ ಅದಕ್ಕೆ ಒಪ್ಪಿ ಯಾವುದೇ ಡೌಟ್ ಇಲ್ಲದೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವೆಷ್ಟೇ ಏನೇ ಕಲಿತು ಎಷ್ಟೇ ಪ್ರಾಜೆಕ್ಟ್ಗಳಲ್ಲಿ ಮಾಡಿ ಬಂದಿದ್ದರೂ ಒಂದು ಅವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಅವಕಾಶ ನನಗೆ ಸಂದೀಪ್ ಸರ್ ಹಾಗೂ ರಾಜೇಶ್ ಸರ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ತುಂಬ ತುಂಬ ಋಣಿಯಾಗಿರ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಸಿನಿಮಾ ಬಗ್ಗೆ ಆಗಲಿ, ಸಿನಿಮಾ ಯಾಕೆ ಬಂದು ನೋಡಬೇಕು ಅದನ್ನೆಲ್ಲ ಈಗ ಆಲ್ರೆಡಿ ಹೇಳಿದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ದೇಶಪಾಂಡೆ ಸರ್ ಆಗಿರ್ಬೋದು. ಸೊ ಅದೆಲ್ಲವೂ ಸಿನಿಮಾದಲ್ಲಿದೆ. ಯಾವ ಪ್ರೇಕ್ಷಕನೂ ಅಂದರೆ ಹೌಸ್ಫುಲ್ ಆಗಿದ್ದರೆ ಪ್ರತಿಯೊಂದು ಸೀಟು ತೃಪ್ತಿ ಪಟ್ಕೊಂಡು ಆಚೆ ಹೋಗ್ತಾರೆ. ಆ ಒಂದು ನಂಬಿಕೆ ನಮಗಿದೆ. ಫಸ್ಟ್ ಡೇಯಿಂದ ಇರೋದ್ರಿಂದ ನಾನು ಏನು ಮಾತಾಡಿದ್ರು ಅದು ಜಾಸ್ತಿ ಅನ್ನಿಸ್ಬೋದು, ಅಥವಾ ಮಾತಾಡಲಿಲ್ಲ ಅಂದರೆ ಏನು ಮಾತಾಡಲಿಲ್ಲ ಅಂತ ಅನಿಸ್ಬೋದು. ಇಷ್ಟನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹೊಸ ತಂಡಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಇನ್ನು ಹೆಚ್ಚು ತಂಡಗಳು ಬಂದು ಸಿನಿಮಾ ಮಾಡೋದಕ್ಕೆ ಇದು ಧೈರ್ಯ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಸಡನ್ನಾಗಿ ತುಂಬ ನರ್ವಸ್ ಆಗಿಬಿಟ್ಟೆ, ಸಾರಿ. ಆ್ಯಕ್ಚುಲಿ ನಾನು ಗೋಪಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವ್ರ ಮೂಲಕ ನನಗೆ ಸಂದೀಪ್ ಸರ್ ಪರಿಚಯ ಆಗಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಸರ್ ಆ್ಯಂಡ್ ರಾಜೇಶ್ ಸರ್, ನನ್ನನ್ನು ಈ ಪಾತ್ರಕ್ಕೆ ಏನು ಹೇಳ್ತಾರೆ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಅಷ್ಟು ನಂಬಿಕೆ ಇಟ್ಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ವಿಶ್ವಜಿತ್ ಅವರೇ, ಅಷ್ಟು ಬ್ಯೂಟಿಫುಲ್ಲಾಗಿ ಆ ಸಾಂಗನ್ನು ಶೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಮಯೂರ್ ಸರ್, ಅಷ್ಟು ಬ್ಯೂಟಿಫುಲ್ ಆದಂಥ ಟ್ರ್ಯಾಕನ್ನು ಕಂಪೋಸ್ ಮಾಡಿದ್ದಕ್ಕೆ. ನಾನು ಹಲವಾರು ಫಿಲ್ಮಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಆ್ಯಕ್ಚುಲಿ ಈ ಸಾಂಗ್ ಸೌಗಂಧಿಕಾ ಇಸ್ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ಇದು ನನ್ನ ಫಸ್ಟ್ ಸಾಂಗ್ ಅಂತ ಹೇಳ್ಬೋದು ಒಂದು ಫಿಲ್ಮಲ್ಲಿ ಆ್ಯಸ್ ಎ ಲೀಡಾಗಿ ಆ್ಯಕ್ಟ್ ಮಾಡಿದಾಗ. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಸೌಗಂಧಿಕಾ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಇಲ್ಲಿ. ಆ್ಯಂಡ್ February 16th ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬನ್ನಿ. ಆ್ಯಂಡ್ ನೀವೆಲ್ಲ ತುಂಬ ಇಷ್ಟಪಡ್ತಿರೋ ಫಿಲ್ಮ್ ಅಂತ ನನಗೆ ಅನಿಸ್ತಿದೆ. ಆ್ಯಂಡ್ ಅಷ್ಟೇ, ಐ ಆಮ್ ರಿಯಲಿ ಸಾರಿ, ನಾನು ತುಂಬ ನರ್ವಸ್ ಆಗಿದ್ದೀನಿ, ಬಿಕಾಸ್ ಇಂಥ ಒಳ್ಳೆ ದಿಗ್ಗಜರ ಮಧ್ಯೆ ಕೂತ್ಕೊಂಡು ನನಗೆ ಮಾತಾಡು ಅಂತ ಹೇಳ್ಬಿಟ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಸಾರಿ ಸರ್, ಕೇಳಿಸ್ಲಿಲ್ಲ. ನನ್ನ ಪಾತ್ರದ ಹೆಸರು ಅದೇ ಹೇಳ್ದಂಗೆ ಸೌಗಂಧಿಕಾ ಅಂತ. ಆ್ಯಂಡ್ ಈ ಫಿಲ್ಮಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾತ್ರ ಇದು. ನನ್ನ ಪಾತ್ರದಿಂದನೇ ಕಥೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಎಲ್ಲ ಇವೆಂಟ್ಸ್ ಸ್ಟಾರ್ಟ್ ಆಗೋದೇ ನನ್ನ ಪಾತ್ರದಿಂದ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆಬ್ವಿಯಸ್ಲಿ ಸರ್ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಮಧ್ಯೆ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್ಫುಲ್ ಇವತ್ತು. ಸೊ ನಾನು ಹೇಳ್ದಂಗೆ February 16th ಪ್ಲೀಸ್ ಬನ್ನಿ ಆ್ಯಂಡ್ ನಮ್ಮ ಫಿಲ್ಮನ್ನು ನೋಡಿ. ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಅಲ್ಲ, ಆದರೆ ನಾನು ಒಂದು ಹೈದರಾಬಾದಲ್ಲಿ ಅನ್ನಪೂರ್ಣ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿ 6 months ಡಿಪ್ಲೊಮಾ ಕೋರ್ಸ್ ಮಾಡಿ ಆಮೇಲೆ ಶಾರ್ಟ್ ಫಿಲ್ಮ್ಸು, ಫೀಚರ್ ಫಿಲ್ಮ್ಸ್ ಎಲ್ಲ ಮಾಡಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. Feb 16th ನೋಡಿ ಪ್ಲೀಸ್. ನಾನು ಜಾಸ್ತಿ ಏನು ಹೇಳಲ್ಲ. ನನ್ನ ಪಾತ್ರದಾಗ ಆ್ಯಕ್ಚುಲಿ ನಾನು ಏನೇ ಹೇಳಿದ್ರು ತುಂಬ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸುಮ್ಮನಿದ್ದೀನಿ, ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ತುಂಬ ಚೆಕ್ಮೇಟ್ ಪೊಸಿಷನ್, ಅದು ನಿಜ ಹೇಳ್ತಿದ್ದೀನಿ. ಬಟ್ ಅದೇ ಇನ್ 8 daysಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಈಗಲಿ ವೇಟಿಂಗ್ ಟು ಸಿ ಆಲ್ ಆಫ್ ಯು ಆಲ್ ಅಟ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ನನ್ನ ಹೆಸರು ವಿಶ್ವಜಿತ್. ನಮಸ್ಕಾರ. ನಮ್ಮದು ಹೆಗ್ಗೋಡ್ ಹತ್ರ ಭೀಮನಕೋಟೆ ಅಂತ ಊರು. ಅಲ್ಲೊಂದು ಅಡಿಕೆ ತೋಟ ಇದೆ. ರಘು ಸರ್ ಹೇಳ್ದಂಗೆ ಪಕ್ಕದೂರಲ್ಲೇ ಸಿನಿಮಾ ಶೂಟ್ ಮಾಡ್ತಾ ಇದ್ದಿದ್ದರಿಂದ ಆರಾಮಾಗಿ ಅಡಿಕೆ ಹಾಕೊಂಡು ಶೂಟ್ ಮಾಡ್ತಿದ್ವಿ. ಹಾಗಂತೇಳಿ ಎಲ್ಲೂ ಕಾಂಪ್ರೂವ್ ಆಗಲಿಲ್ಲ. ಸೀನ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಶಾರ್ಟ್ ಡಿಸೈನಲ್ಲಿ ಆಗಿರ್ಬೋದು, ಅಥವಾ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಡೀಟೇಲ್ಡಾಗಿ ಮಾಡ್ಕೊಂಡು ಒಂದು ತುಂಬ ತಯಾರಿ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ Feb 16th ರಿಲೀಸ್ ಆಗುತ್ತೆ, ನೋಡಿ ಹೇಳಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಕಲ್ಲು ಅಂತ, ಶಾಖಾಹಾರಿ ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇದಾಗಿ ನನ್ನ ಮೇಲೆ, ನನ್ನ ಮ್ಯೂಸಿಕ್ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಶಾಖಾಹಾರಿ ತಂಡಕ್ಕೆ, ಸಂದೀಪ್ ಸರಿಗೆ, ರಾಜೇಶ್ ಸರಿಗೆ
ಹಾಗೂ ಇಡೀ ತಂಡಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಕಾಹಾರಿ ನನ್ನ ಡೆಬ್ಯೂ ಸಿನಿಮಾ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಇದು ನನ್ನ ಡೆಬ್ಯೂ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕಂದರೆ ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟ್ರಿಗೆ ಈ ಥರದೊಂದು ತಂಡ ಸಿಗೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಇಂಥ ದೊಡ್ಡ ಕಲಾವಿದರ ಮಧ್ಯೆ ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದು ಮಾಡಿಕೊಡುವಂಥ ಶುರುವಾಗಿದ್ದು ಇಡೀ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ವರೆಗೂ ಬಂತು. ಸರ್ ಅಂದರೆ ನಾನು ಒಂದಷ್ಟು ಮೆಲೋಡಿ ಸಾಂಗ್ಸ್ ಜಾಸ್ತಿ ಮಾಡೋದ್ರಿಂದ ಯೂಟ್ಯೂಬಲ್ಲಿ ನಂದು ಯಾವುದೋ ಇಂಡಿಪೆಂಡೆಂಟ್ ಸಾಂಗ್ ನೋಡಿ ಸರ್ ಒಂದ್ಸರಿ ಕರೆದಿದ್ರು, ಸಂದೀಪ್ ಸರ್ ಕರೆದು ಈ ಥರ ಒಂದು ಮೇಯ್ನಾಗಿ 2 ಸಾಂಗ್ ಬರುತ್ತೆ ಸಿನಿಮಾದಲ್ಲಿ, ಅದರಲ್ಲಿ ಒಂದು ಸಾಂಗ್ನ ನೀನು ಮಾಡಿಕೊಡು, ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ನಂಬಿಕೆ ಇದೆ, ಅದನ್ನು ಮಾಡು ಅಂತ ಹೇಳಿ ಓಕೆ ಸರ್ ಅಂತ ಒಪ್ಕೊಂಡು ಒಂದು ಸಾಂಗಿಂದ ಶುರುವಾಗಿದ್ದು. ಅದಾದಮೇಲೆ ಇನ್ನೊಂದು ಡಿಫ್ರೆಂಟ್ ಜಾನರಲ್ಲಿ ಒಂದು ಸಾಂಗ್ ಇದೆ, ಅದನ್ನು ಟ್ರೈ ಮಾಡು ಅಂತ ಈ ಸಾಂಗ್ ಆದಮೇಲೆ ಮಾಡ್ಬೋದು ಅಂತ ಅನಿಸ್ತಾ ಏನೋ ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಸಾಂಗ್ ಆಯಿತು. ಅದಾಗಿ ಆ ಸಾಂಗ್ ಎಲ್ಲ ಶೂಟ್ ಮಾಡಿಕೊಂಡು ಎಲ್ಲ ಬಂದು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಸರ್ ಅಂತ ಹಾಗೆ ಮಾತುಕತೆ ಆಗಿತ್ತು. ಬಟ್ ಸಿನಿಮಾ ಆದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಒಂದು ರೀಲ್ ಟ್ರೈ ಮಾಡೋಣ ಅಂತ ಶುರುವಾಗಿದ್ದು ಇಡೀ ಸಿನಿಮಾ ಇವತ್ತು ಮುಗಿಸಿ ನಾಡಿದ್ದು 16ನೇ ತಾರೀಕು ನಿಮ್ಮ ಮುಂದೆ ಶಾಕಾಹಾರಿ ಸಿನಿಮಾ ಬರ್ತಾ ಇದೆ. ಒಂದು ಓವರ್ ಆಲ್ ಸೌಂಡ್ ಮ್ಯೂಸಿಕ್ ಮತ್ತು ಸೌಂಡ್ ಎಕ್ಸ್ಪೀರಿಯನ್ಸ್ನ ನಾವು ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಸೀನಲ್ಲಿ ನೀವು ಇರೋ ಥರ ಫೀಲ್ ಆಗಬೇಕು ಅಂತ ಒಂದು ಡಿಫ್ರೆಂಟ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೀವಿ. ದಯಮಾಡಿ ಥಿಯೇಟ್ರ್ನಲ್ಲಿ ಒಂದು ಸ್ವೀಟ್ ಸ್ಪಾಟ್ ಅಂತ ಥಿಯೇಟ್ರ್ ಮಧ್ಯದಲ್ಲಿ ಕೂತ್ಕೊಂಡು ಆದಷ್ಟು ಆ ಸೀಟ್ಗಳನ್ನು ಚೂಸ್ ಮಾಡಿ ನೋಡಿ. ನಿಮಗೊಂದು ಖಂಡಿತ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು ಮತ್ತು ಇಡೀ ತಂಡದ್ದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಅದು ಇದು ಎಲ್ಲ ಪಾಪ ಮಾಡ್ಕೊಂಬಂದು ಎಲ್ಲರೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರುತಿ ಅವರೇ, ಥ್ಯಾಂಕ್ ಯು. ಆ ಬಿಸಿಲಿಗೆ ತಣ್ಣಗೆ ಅಂತ ಮಜ್ಜಿಗೆ ಮಾಡ್ಕೊಂಬರೋರು, ಪಾಪ ಏನೇನೋ ಮಾಡ್ಕೊಂಬರೋರು. ಥ್ಯಾಂಕ್ ಯು. ಮೂಲತಃ UPSC ಆಸ್ಪಿರೆಂಟ್ ಆಗಿದ್ರು ಸಹ ಸಿನಿಮಾ ಗಂಧಗಾಳಿ ಗೊತ್ತಿಲ್ಲದೆ ಗಂಡನ ಕನಸು ಅಂತ ಹೇಳ್ಬಿಟ್ಟು ಕೊನೆ ತನಕ ನನ್ನ ಬೆನ್ನಿಂದೆ ನಿಂತಿದ್ದಾಳೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾಳೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ನಿರ್ದೇಶಕರಾದಂತಹ ಸಂದೀಪ್ ಸುಂಕದ್ರವರಿಗೆ. ಇದು ಎಂಟೈರ್ ಟೀಮ್ ಒಂಥರ ಹೇಳೋದಾದರೆ ಹ್ಯಾಂಡ್ ಇನ್ ಗ್ಲೌವ್ ಅಂತ ಹೇಳ್ಬಹುದು. ಯಾಕಂದರೆ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗಿರಬಹುದು, ಫ್ರಂಟ್ ಆಫ್ ದ ಕ್ಯಾಮ್ರಾ, ಬಿಹೈಂಡ್ ದಿ ಕ್ಯಾಮ್ರಾ, ಎಲ್ಲರೂ ಕೂಡ ಎಷ್ಟು ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಸಿಚುವೇಶನ್, ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲದೆ ಏನೂ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಇದ್ದಂತಹ ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ಲಿ ಔಟ್ಸ್ಟ್ಯಾಂಡಿಂಗ್ಲಿ ಅ ಟೀಮ್ ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಇಂಥ ಒಂದು ಸಿಚುವೇಶನ್ನ, ಇಂಥ ಒಂದು ಅಟ್ಮಾಸ್ಫಿಯರ್ನ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಂಥ ಒಳ್ಳೆ ವಿಭಿನ್ನ ರೀತಿಯ ಅಂತ ಮಂಗಳಾ ಮ್ಯಾಮ್ ಯಾವಾಗಲೂ ಅವಾಗಿಂದ ಹೇಳ್ತಾ ಇದ್ರು. ಸೊ ಹಾಗೆ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವಿಭಿನ್ನ ರೀತಿಯ ಪಾತ್ರವನ್ನು ಮಾಡಬೇಕು ಅನ್ನೋ ಆಸೆ, ಹಂಬಲ, ಥರ್ಸ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಇಂಥ ಒಂದು ನನಗೆ ಒಂದು ವಿಭಿನ್ನ ರೀತಿಯ ಪಾತ್ರ ಅದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ ಅವರಿಗೂ, ಸಂದೀಪ್ ಸುಂಕದ್ ಅವರಿಗೂ, ಹಾಗೂ ರಘು ಸರ್ ಜೊತೆಗೆ ಕೆಲಸ ಮಾಡಿದಂತಹ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನೋಡ್ತಾ ಇದ್ದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಿಲ್ಲ, ಅವ್ರ ಸುತ್ತಮುತ್ತ ಓಡಾಡಿದ್ರೆ ಸಾಕು, ಏನೋ ಒಂದು ಅವ್ರನ್ನ ಒಬ್ಸರ್ವ್ ಮಾಡೋದ್ರಲ್ಲಿ, ಅವ್ರನ್ನ ಒಬ್ಸರ್ವ್ ನಾವು ಮಾಡಿದ್ರೆ ಸುಮಾರಷ್ಟು ಕಲಿತೀವಿ. ಇನ್ನೊಂದು ಏನಂದರೆ ಅವರ ಒಂದು ನನಗೆ ಕಂಡು ಬಂದಿದ್ದು ತುಂಬ ಇನ್ನಸೆಂಟ್, ತುಂಬ ಅದೊಂದು ಮುಗ್ಧತೆ. ಅಂದರೆ ಯಾವಾಗಲೂ ಕಲಿಬೇಕು ಅನ್ನೋ ಹಂಬಲ ಇರೋರಿಗೆ ಆ ಚೈಲ್ಡ್ ನೇಚರ್, ಆ ಇನ್ನೋಸೆನ್ಸ್, ಆ ಮುಗ್ಧತೆ ಅವ್ರನ್ನ ಬಿಟ್ಟು ಹೋಗಲ್ವಂತೆ. ಸೊ ಅಂಥ ಒಂದು ಪೆಕ್ಯುಲಿಯರ್ ಆಸ್ಪೆಕ್ಟ್ ನಾನು ರಘು ಸರಲ್ಲಿ ನೋಡಿದೆ. ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ತುಂಬ ಮುಖ್ಯ. ಫೆಬ್ರವರಿ 16ನೇ ತಾರೀಕಿನಿಂದ ನಾವು ನಿಮ್ಮ ಮುಂದೆ ಇರ್ತೀವಿ. ದಯಮಾಡಿ ಸಹಕರಿಸಿ, ಪ್ರೋತ್ಸಾಹಿಸಿ, ನಿಮ್ಮ ಆಶೀರ್ವಾದ ನಮ್ಮಲ್ಲಿ. ಥ್ಯಾಂಕ್ ಯು. ನಮಸ್ಕಾರ. ಶ್ರೀಹರ್ಷ ಗೋಭಟ್ ಅಂತ ನನ್ನ ಹೆಸರು. ಏನು ಗೊತ್ತಾಗ್ತಿಲ್ಲ, ಎಲ್ಲರೂ ಹೇಳಿದ್ದಾರೆ. ಅಲ್ಲಿ ಕುತ್ಕೊಂಡು ಭಾರಿ ಎಂಜಾಯ್ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಮೇಲೆ ಬರೋ ಇದರಲ್ಲಿ ಇರಲಿಲ್ಲ ಇವತ್ತು. ಬಟ್ ಆದರೂ ಒಂದು ನನ್ನಲ್ಲಿ ನಾನೇನೋ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ನನಗೆ ಈ ತಂಡ ಅವಕಾಶ ಮಾಡಿಕೊಡ್ತು. ಎಸ್ಪೆಷಲಿ ಸಂದೀಪಣ್ಣ ಸುಮಾರು ವರ್ಷಗಳಿಂದ
ಅಂದರೆ IT ಕೆಲಸನ ಬಿಟ್ಟು ಇಂಜಿನಿಯರಿಂಗ್ ಮುಗಿಸಿ ಅವನೇನೋ ಒಂದು ಕೆಲಸದಲ್ಲಿದ್ದ ಅಣ್ಣ. ಆ ಕೆಲಸ ಬಿಟ್ಟು ಅವನು ಶಿವಮೊಗ್ಗಕ್ಕೆ ಬಂದು ಇಲ್ಲ ಕ್ರಿಯೇಟಿವ್ ವರ್ಕಲ್ಲೇ ಇರಬೇಕು ಅಂತ ಶಾರ್ಟ್ ಫಿಲಮ್ ಮಾಡೋಕ್ಕೆ, ಅಂದರೆ ಫೀಚರ್ ಲೆಂತ್ ಫಿಲಮ್ ಮಾಡೋಕ್ಕೆ ಹುಡುಕಾಟ ಶುರು ಮಾಡಿದಾಗಿಂದ ಅಲ್ಲಿಂದ ಪರಿಚಯ ಆಗಿದ್ದು. ಅದು ಇವತ್ತರೆಗೂ ಹೀಗೆ ಒಟ್ಟಿಗೆ ಒಂದು ಒಡನಾಟ, ಒಂದು ಕೂಡು ಕುಟುಂಬದ ಒಂದು ತಂಡ ಕಟ್ಕೊಂಡು ಹೀಗೆ ಏನೋ ಒಂದು ಶುರು ಮಾಡಿ ನಿಮ್ಮ ಮುಂದೆ ಒಂದು ಪ್ರಾಡಕ್ಟನ್ನು ತಂದಿಟ್ಟಿದ್ದೀವಿ. ಸೊ ನಿಮ್ಮ ಹಾರೈಕೆಗಳಿರಲಿ. ಈ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಎಲ್ಲವೂ ತಯಾರಾಗಿ ಲೊಕೇಶನ್ನು ಇದು ಅಂತೆಲ್ಲ ಶುರು ಮಾಡಿದಾಗ ಅಲ್ಲಿ ಲೋಕಲ್ ರಿಸೋರ್ಸ್ಗಳ ಅಗತ್ಯ ನಮಗೆ ಬೀಳುತ್ತೆ. ಅದಕ್ಕೆ ನೆರವಾಗಿದ್ದು ನಮ್ಮ ತೀರ್ಥಹಳ್ಳಿ ಹುಡುಗರ ಬಳಗ, ಶಿವಕುಮಾರ ಮತ್ತು ಇಡೀ ತಂಡ, ನಟಮಿತ್ರರು ಅಂತ ಒಂದು ತಂಡ ಕಟ್ಕೊಂಡು ಅಲ್ಲಿ ಇಡೀ ತಂಡ ನಮಗೆ ಏನು ಬೇಕು ಅಂದ್ರೂ ಇದಾಗತ್ತೆ ಅಷ್ಟೇ ಮುಗೀತು. ಅದಷ್ಟಕ್ಕೂ ಜೊತೆಗೆ ನಿಂತ್ಕೊಳ್ತು ಇಡೀ ತಂಡ. ನಮಗಲ್ಲಿ ಉಳಿಯೋ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಓಡಾಡೋಕ್ಕೆ ನಮಗೆ ಜೊತೆಗೆ ನಿಂತು ಬೆನ್ನೆಲುಬಾಗಿ ನಿಂತ ಆ ತಂಡಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ DP ಅವರು ವೈದಿ ತುಂಬ ಕಾಟ ಕೊಟ್ಟಿರ್ತೀನಿ ನಾನು ಎಲ್ಲರಿಗೂ ಸಾಮಾನ್ಯವಾಗಿ. ಸೊ ಅದನ್ನೆಲ್ಲವನ್ನು ಸಹಿಸ್ಕೊಂಡು ಜೊತೆಗೆ ನನ್ನೊಳಗಿನ ಇನ್ನೊಬ್ಬನನ್ನ ಎಕ್ಸ್ಪ್ಲೋರ್, ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂತ ಓಡಾಡ್ತಿರೋದು, ಆ್ಯಕ್ಟಿಂಗ್ ಫೀಲ್ಡ್ ಕರಿಯರ್ ಮುಂದುವರಿಸ್ಬೇಕು ಅಂತಿರೋದು. ಬಟ್ ಇದೊಂದು ಮಾಡು, ನಿನ್ನ ಕೈಲಾಗತ್ತೆ, ಇದೊಂದು ಮಾಡು, ಇದೊಂದನ್ನು ಹ್ಯಾಂಡಲ್ ಮಾಡು ಅಂತ ಸುಮಾರಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ಎಲ್ಲವನ್ನೂ ನಾನೇ ನಿಭಾಯಿಸೋ ಹಾಗೆ ನನ್ನ ಎಕ್ಸ್ಪ್ಯಾನ್ಷನ್ಸ್ಗಳನ್ನ ಕಂಡಿಡ್ಕೊಳ್ಳೋ ಆಗೋಂಗೆ ಹೊಸ ಪ್ಲಗಿನ್ಸ್ಗಳು ಆ್ಯಡ್ ಮಾಡ್ತಾರಲ್ಲ ಸಾಫ್ಟ್ವೇರ್ಗಳಿಗೆ, ಹಾಗೆ ಆ್ಯಡ್ ಮಾಡಿದ್ದು ಸಂದೀಪಣ್ಣ, ಶ್ರುತಿ ವೈನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡ ಒಂದೊಳ್ಳೆ ಪ್ರಾಡಕ್ಟನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಘು ಸರ್ ಮತ್ತು ಗೋಪಿ ಸರ್ ಅವರ ಅಭಿನಯ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ. ಈ ಸಿನಿಮಾದಲ್ಲಿ ನೀವು ಇನ್ನೊಂದು ವಿಭಿನ್ನವಾಗಿ ನೋಡ್ತೀರಾ. ಮತ್ತೆ ಅದನ್ನೇ ಹೇಳಲ್ಲ. ಫೆಬ್ರವರಿ 16ಕ್ಕೆ ಮರಿದಲ್ಲೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಅತ್ಯಂತ ವಿನಮ್ರವಾದ ಒಂದು ಕ್ಷಮಾಪಣೆ ಏನು ಅಂದರೆ, ನಮ್ಮ ಕಾರ್ಯಕ್ರಮ ಸ್ವಲ್ಪ ನಿಮಗೆ ಹೇಳಿದ್ದಕ್ಕಿಂತ ತಡ ಆಯಿತು, ದಯವಿಟ್ಟು ಕ್ಷಮಿಸಿ. ನಾವು ಹೊಸಬರ ತಂಡ, ತುಂಬ ಗಣ್ಯರೆಲ್ಲ ಬರಬೇಕಿತ್ತು. ಇದನ್ನೆಲ್ಲ ಆರ್ಗನೈಸ್ ಮಾಡುವಾಗ ಸ್ವಲ್ಪ ನಿಮ್ಗೆ ಹೇಳಿದ್ದಕ್ಕಿಂತ ತಡ ಆಯಿತು, ನೀವೆಲ್ಲ ಕಾಯುವ ಹಾಗೆ ಆಯಿತು. ನಿಮ್ಮ ಸಮಯ ಎಷ್ಟು ಅಮೂಲ್ಯ ಅಂತ ನಮ್ಗೆ ಗೊತ್ತು. ನಿಮ್ಮ ಸಮಯವನ್ನು ಸ್ವಲ್ಪ ನಾವು ವ್ಯರ್ಥ ಮಾಡಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಅನ್ಯಥಾ ಭಾವಿಸದೆ ನಮಗೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು. ರಘು ಅವರು ಎಲ್ಲೋದ್ರೂ ಸೈಲೆಂಟಾಗಿ ಇರ್ತಾರೆ.